Everything is perfectly all right. So let us we shall proceed. Today's wonderful class concerned to the PUC2. So physics. So already biology the one class ಮಾಡೈತೆ concerned to the PUC2 how to score 70 out of 70 ಅಂತೇಳಿ. ಸೊ ಅದು ಯಾರು ನೋಡಿಲ್ಲ ವಾಚ್ ಮಾಡ್ಕೊಳ್ರಿ. ಇವತ್ತಿಂದ ಈ ಕ್ಲಾಸ್ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ದೆ ಆದ್ರೆ ಸೊ ನೋ ಡೌಟ್ ಟು ಸ್ಕೋರ್ 70 ಔಟ್ ಆಫ್ 70 ಇನ್ 2027 ಎಕ್ಸಾಮ್ಸ್. ಓಕೆ, ನಿಮ್ ಮಿಡ್ ಟರ್ಮ್ ಆಗಿರ್ಬೋದು, ಪ್ರಿಪರೇಟರಿ ಆಗಿರ್ಬೋದು, ನೆಕ್ಸ್ಟ್ ಎನ್ಯುವಲ್ ಎಕ್ಸಾಮ್ 1 ಆಗಿರ್ಬೋದು, ಎನ್ಯುವಲ್ ಎಕ್ಸಾಮ್ 2 ಆಗಿರ್ಬೋದು, ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಸೊ ಹೌ ಟು ಸ್ಕೋರ್ 70 ಔಟ್ ಆಫ್ 70 ಅನ್ನೋದೇ ಅಲ್ಟಿಮೇಟ್ ಡಿಸ್ಕಷನ್ ಇನ್ ಟುಡೇಸ್ ಕ್ಲಾಸ್. ಕಂಪ್ಲೀಟ್ ಮಾಸ್ಟರ್ ಪ್ಲಾನ್ ನ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಏನ್ ಮಾಡೋಣ ಸರ್ ಅಂತಂದ್ರೆ ಸೊ ಚಾಪ್ಟರ್ ವೈಸ್ ವಿ ಶಾಲ್ ಡಿಸ್ಕಸ್. ಸೊ ಅದಕ್ಕೆ ಇದ್ರದ್ದು ಲಿಂಕ್ ಎಲ್ಲಾ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಮತ್ತೆ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಇಟ್ಕೊಳ್ರಿ, ಅವಾಗ ಎಲ್ಲರಿಗೂ ಯೂಸ್ ಆಗ್ತದ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್, ಸೊ ಯೂಟ್ಯೂಬ್ ದೊಳಗಡೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ ಫ್ರೀ ಆಫ್ ಕಾಸ್ಟ್ ಯು ಕ್ಯಾನ್ ವಾಚ್ ಬಯಾಲಜಿ ಆಗಿರ್ಬೋದು, ಸೊ ಕೆಮಿಸ್ಟ್ರಿದು, ಸೊ ಫಿಸಿಕ್ಸ್ ಎಲ್ಲ ಲಾಸ್ಟ್ ಇಯರ್ 2026 ಎಕ್ಸಾಮ್ಸ್ ಏನ್ ಡಿಸ್ಕಷನ್ ಮಾಡಿವಲ್ಲ ಸೊ ಅವು ಮೋಸ್ಟ್ ಹೆಲ್ಪ್ಫುಲ್ ಆಗಿದಾವ, ಮತ್ತೆ ನಿಮಗೂ 2027 ಎಕ್ಸಾಮ್ ಹೆಲ್ಪ್ ಆಗ್ತಾವ. ಸೊ ಯು ಕ್ಯಾನ್ ಯುಟಿಲೈಸ್ ಅಟ್ ಫ್ರೀ ಆಫ್ ಕಾಸ್ಟ್. ಸೊ ಇನ್ನು ಆ್ಯಪ್ ಇನ್ಸ್ಟಾಲೇಷನ್ ಮಾಡಿಲ್ಲ ನಮ್ದು SPUC ಸೊ ಅಲ್ಲಿನೂ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡ್ತದ, ಫ್ರೀ PDF ಅದು ಅವೈಲೇಬಲ್ ಇದ್ದಿರ್ತಾವ. ಸೊ ಎಲ್ಲರೂ ಯುಟಿಲೈಸೇಷನ್ ತಗೊಳ್ರಿ. ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಸೊ ಯು ಕ್ಯಾನ್ ಇನ್ಸ್ಟಾಲ್ ದಿ ಆ್ಯಪ್ ಅಂಡ್ ವಾಚ್ ಫ್ರೀ ಕಂಟೆಂಟ್. ಸೊ ಯೂಟ್ಯೂಬಿನಾಗ ಆಲ್ರೆಡಿ ನೀವು ವಾಚ್ ಮಾಡ್ತಾ ಇದ್ದಿರಲ್ಲ, ಸೊ ಯು ಕ್ಯಾನ್ ನೆಕ್ಸ್ಟ್ PDF ಇಲ್ಲಿ ಟೆಲಿಗ್ರಾಮ್ದಾಗ ಹಾಕಿರ್ತದ, ಮತ್ತೆ SPUC ಆಪ್ ದೊಳಗಡೆನೂ ಅಪ್ಲೋಡ್ ಮಾಡಿರ್ತದ. ಸೊ ಇನ್ನು ಯಾರು ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಚಾನಲ್ಗೆ, ಸೊ ಯು ಕ್ಯಾನ್ ಸ್ಕ್ಯಾನ್ ಹಿಯರ್ ದಟ್ QR code, so join to the Telegram channel also and share this information to all your friends. Let us get into today's discussion, that is a wonderful target 70 out of 70 in 2027 exams. Okay, so ಇಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಔಟ್ಲೈನ್ ಕೊಟ್ಟು ನೆಕ್ಸ್ಟ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಅಂತ. ಸೊ ಟೋಟಲ್ ಚಾಪ್ಟರ್ಸ್ ದೇರ್ ಆರ್ ಸೊ 14 ಚಾಪ್ಟರ್ಸ್ ಇನ್ PUC2 ಫಿಸಿಕ್ಸ್. ಫಸ್ಟ್ ಚಾಪ್ಟರ್ ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಸ್ವಲ್ಪ ಸ್ಪೀಡ್ ಆಗಿ ಹೋಗಿರುತ್ತೆ ಟೈಟಲ್ ನ, ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡೋ ಮುಂದೆ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಅಂತ. ಸೊ ಕನ್ಸರ್ನ್ ಟು ದಿ ಥರ್ಡ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಸರ್ ಅಂತಂದ್ರೆ ಫೋರ್ತ್ ಚಾಪ್ಟರ್ ದಟ್ ಈಸ್ ಕನ್ಸರ್ನ್ ಟು ದಿ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. Fifth chapter sir tandra that is concerned to the magnetism and matter. Next sir sixth chapter that is electromagnetic induction. Seventh chapter that is alternating current. Okay, ಈ ತರ ಕಂಪ್ಲೀಟ್ ಆಗಿ ಡಿಸ್ಕಷನ್ ಡೆಮೋ ಕ್ಲಾಸಸ್, ಆಫ್ಲೈನ್ ಡೆಮೋ ಕ್ಲಾಸಸ್ ಡೈಲಿ ಈವ್ನಿಂಗ್ ಸೊ 5:30 ದಿಂದ ಎಲ್ ತಕ ಸರ್ 7:30 ತಕ. ಸೊ ಡೈಲಿ ಈವ್ನಿಂಗ್ ಡೆಮೋ ಕ್ಲಾಸಸ್ ನಡೀತಾವ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಇಲ್ಲಿ ಲೋಕಲ್ ವಿಜಯಪುರದಾಗ ಇದ್ದವರು ಸೊ ಡೆಮೋ ಕ್ಲಾಸಸ್ಗೆ ಜಾಯ್ನ್ ಆಗ್ರಿ. ಸರ್ ನಮ್ಗೆ ಮಾರ್ನಿಂಗ್ ಆಗ್ತದ್ರಿ ಬರಕಂತಂದ್ರ ಮಾರ್ನಿಂಗ್ 6 to 7:45 ರಿಯಲ್ ಕ್ಲಾಸಸ್ ಹೊಂಟಿದಾವ. ಸೊ ಅದಕ್ಕಾದ್ರೆ ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಲೇ ಡೆಮೋ ಬಂತು, ರಿಯಲ್ ಕ್ಲಾಸಸ್ ಬಂತು. ಇಲ್ಲ ಸರ್ ನಮ್ಗೆ 6 o'clock ಆಗಂಗಿಲ್ಲ, ನಾವು 7 o'clock ಬರ್ತೀವಿ ಅಂದ್ರೆ 7 AM to ಸೊ 8:40 AM ತಕ ಸೊ ಇಲ್ಲಿನೂ ಡೆಮೋ ಕ್ಲಾಸಸ್ ಮತ್ತೆ ರಿಯಲ್ ಕ್ಲಾಸಸ್ ನೀವು ಜಾಯ್ನ್ ಆಗ್ಬೋದು. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತಂದ್ರೆ 8th ಚಾಪ್ಟರ್. ಓಕೆ, ಕನ್ಸರ್ನ್ ಟು ದಿ 8th ಚಾಪ್ಟರ್. ಏನಂತ ಹೇಳಿದೆ 8th ಚಾಪ್ಟರ್ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್. ಸೊ ದಟ್ ಈಸ್ ವೇವ್ಸ್, EMW, ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ನಮ್ಮ ಪಾಸಿಂಗ್ ಪ್ಯಾಕೇಜ್ ದಾಗ ಆಗ್ಲಿ ಮತ್ತೆ ಥಿಯರಿ ಒಳಗ ಡಿಸ್ಕಷನ್ ಏನ್ ಮಾಡಿದೀವಲ್ಲ ಸೊ ಅದನ್ನೇ ಡಿಕ್ ಟು ಡಿಕ್ ಆಸ್ ಇಟ್ ಈಸ್ ನೀಟ್ 2026 ರೀ ಎಕ್ಸಾಮ್ಸ್ ದೊಳಗಡೆ ಸೊ ಸೇಮ್ ಒಂದು ಟೇಬಲ್ ದಿಂದ ಕ್ವಶನ್ ಮ್ಯಾಚ್ ದಿ ಫಾಲೋವಿಂಗ್ ದಾಗ ಕೇಳಿದ್ದು. ಸೊ ಅದಕ್ಕೆ ಸೊ ಯು ಹ್ಯಾವ್ ಟು ತರೋ ವಿತ್ ದಟ್ ನೋಟ್ಸ್, ಪಾಸಿಂಗ್ ಪ್ಯಾಕೇಜ್ ಆಗಿರ್ಲಿ, ಕ್ಲಾಸ್ ನೋಟ್ಸ್ ಆಗಿರ್ಲಿ. ನೆಕ್ಸ್ಟ್ 9th chapter that is ray optics and then optical instruments. 10th chapter sir tandra that is related to the wave optics. Next so 11th chapter that is dual nature of radiation and matter. ಸ್ವಲ್ಪ ಸ್ಪೀಡ್ ಹೋಗಿರ್ತದ ಟೈಟಲ್ಸ್ ಗಳನ್ನ. ನೆಕ್ಸ್ಟ್ ಚಾಪ್ಟರ್ ವೈಸ್ ವಿ ಶಾಲ್ ಡಿಸ್ಕಸ್ ಇನ್ ಡಿಟೇಲ್. ದಟ್ ಈಸ್ ಕನ್ಸರ್ನ್ ಟು ದಿ 12th that is atoms. Next sir 13th chapter that is nuclei. So 14th chapter that is semiconductor electronics. ಈ ಚಾಪ್ಟರ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ನಾಳೆ ಯಾರು so after PUC who would like to become E&C engineer and E&E engineering course ಯಾರು ಮಾಡ್ಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದಿರಲ್ಲ ಸೊ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರ್ಬೋದು. ನೆಕ್ಸ್ಟ್ ಸರ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಆಗಿರ್ಬೋದು. ಸೊ ಫಾರ್ ದಮ್ ದಿಸ್ ಚಾಪ್ಟರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ನಾಟ್ ಓನ್ಲಿ ದಿಸ್ ಬಟ್ ಆಲ್ಸೋ ಥರ್ಡ್ ಚಾಪ್ಟರ್ ದಟ್ ಇಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಟೋಟಲ್ hours required for completion of all these 14 chapters around 120 hours. So marks allotted approximately 105 marks. ಸೊ ಎಷ್ಟು ನೀವು ಓದಿದ್ದೆ ಆದ್ರೆ ಸೊ ಕಂಪ್ಲೀಟ್ ಎಲ್ಲ ಸೆಕೆಂಡ್ PUC ಫಿಸಿಕ್ಸ್ ಕಂಪ್ಲೀಟ್ ಚಾಪ್ಟರ್ ಡಿಸ್ಕಷನ್ ಆಗಿತ್ತು.
ಸೊ ಟೈಟಲ್ಸ್ ಬಗ್ಗೆ ಲೆಟ್ಸ್ ಗೆಟ್ ಇನ್ ಟು ದಿ ಒನ್ ಬೈ ಒನ್. ಬಿಫೋರ್ ದಟ್ ಸೊ ಸಿ ಯುವರ್ ಆಫ್ಲೈನ್ ಕ್ಲಾಸ್ ಕನ್ಸರ್ನ್ ಟು ದಿ SPUC. ಸೊ ಇಲ್ಲಿ ಎರಡು ವೇದೊಳಗಡೆ ಹೋಗ್ತದೆ ಹೈಬ್ರಿಡ್ ಸಿಸ್ಟಮ್. ಇಲ್ಲಿ ಕನ್ವೆನ್ಷನಲ್ ವೈಟ್ ಬೋರ್ಡ್ ಅಂಡ್ ದೆನ್ ಡಿಜಿಟಲ್ ಬೋರ್ಡ್ ಇಸ್ ಹಿಯರ್. ಈಗೇನು ಡಿಜಿಟಲ್ ಬೋರ್ಡ್ ಮೇಲೆ ತಗೊಂಡೈತಲ್ಲ, ಸೊ ಅದೇ ತರನೇ ಡಿಜಿಟಲ್ ಬೋರ್ಡ್ ಮೇಲೆ ಅವಶ್ಯಕತೆ ಇದ್ದಾಗ ಅದ್ರ ಮೇಲೂ ಡಿಸ್ಕಷನ್ ಮಾಡಿರ್ತ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕನ್ವೆನ್ಷನಲ್ ವೈಟ್ ಬೋರ್ಡ್ ಮಾರ್ಕರ್. ಸೊ ಇಲ್ಲಿದೆ ನೋಡ್ರಿ ಹೈಬ್ರಿಡ್ ಸಿಸ್ಟಮ್ ಕ್ಲಾಸ್ ರೂಮ್. ಆಲ್ರೆಡಿ ನಿಮ್ ಸೀನಿಯರ್ಸ್ ಸೊ 2023 ಬ್ಯಾಚ್ ನವರದು ಅಟೆಂಡ್ ಆಗಿದ್ದು. ನೆಕ್ಸ್ಟ್ ಇರ್ತಂದ್ರೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಪ್ರತಿ ವರ್ಷ 2 ಬ್ಯಾಚಸ್ ನ ಕಂಡಕ್ಟ್ ಮಾಡಿರ್ತ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಸೀನಿಯರ್ಸ್ 2024 ಬ್ಯಾಚ್ ದವರದು. ಸೊ ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ ನಿಮ್ ಬ್ರದರ್ ಸಿಸ್ಟರ್ಸ್ ಯಾರಿದ್ದಾರೆ ಜಸ್ಟ್ ಗ್ಲಾನ್ಸ್ ಇಲ್ಲಿದ್ದಾರೆ ನೋಡ್ರಿ. 2023 ಬ್ಯಾಚ್ ಆಗಿರ್ಬೋದು, 2024ದು. ಸೊ ನೆಕ್ಸ್ಟ್ 2025 26 ದಾಗ ಏನ್ ವೆಕೇಶನ್ ಅದು ಅಟೆಂಡ್ ಆಗಿದಾರಲ್ಲ. ಸೊ ಕೆಲವೊಬ್ಬರಿಗೆ ಆಫ್ಲೈನ್ ಬರ್ಲಕ್ಕ ಅಡ್ರೆಸ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕ್ಲಾರಿಟಿ ಕೊಟ್ಟಿರ್ತೀವಿ ನೋಡ್ರಿ ಒಂದ್ 10-20 ಸೆಕೆಂಡ್ಸ್ ಒಳಗಡೆ. ಆಲ್ರೆಡಿ ಒಂದ್ ಹೇಳಿದೇವಲ್ಲ ಕೋರ್ಸ್ 20th ಹಿಡಿದು ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ ಈವ್ನಿಂಗ್ ಬ್ಯಾಚ್. ಸೊ 15 days ಡೆಮೋ ಕ್ಲಾಸಸ್ ನಡೆದಿದ್ದಾವೆ. ಸೊ ಹೂವರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ಇಮಿಡಿಯೇಟ್ಲಿ ಟು ದ ಡೆಮೋ ಕ್ಲಾಸ್. ಒಂದು ಸ್ಪೆಷಲ್ ಆಫರ್ ಇದೆ. ಸೊ PCMB ಥಿಯರಿ ಒನ್ ಟೈಮ್ ಮುಗಿಸ್ಕೊಡ್ಲಕ್ಕ 10th year celebration point of view just at a 6,000 who are going to take the admission on or before 30th of June. 30th of June ಒಳಗಡೆ ಯಾರು ಅಡ್ಮಿಷನ್ ತಗೋತಾರಲ್ಲ, ಸೊ PCMB ಒನ್ ಟೈಮ್ ಸಿಲೆಬಸ್ ಕಂಪ್ಲೀಷನ್ 6,000 ಆಗಿದ್ರ. PCMB ಇದ್ರ ಜೊತೆಗೆ ನಮ್ KCET ನೀಟ್ ಇಂಟಿಗ್ರೇಟೆಡ್ ಕ್ಲಾಸಸ್ ಬೇಕ್ರಿ ಸರ್ ಅಂತಂದ್ರೆ ಜಸ್ಟ್ ಅಟ್ 10,000 rupees. ಸೊ ಸ್ಪೆಷಲ್ ಆಫರ್. ಸೊ ದಟ್ ಈಸ್ ಲಿಮಿಟೆಡ್ ಟು ದ ಅಪ್ ಟು ದಿ 30th of June. ಸೊ ಹೂವರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಯುಟಿಲೈಸ್ ದಟ್. ಸೊ ಅಡ್ರೆಸ್ ಬಗ್ಗೆ ಕ್ಲಾರಿಟಿ ಕೊಡ್ರಿ ಸರ್ ಅಂತಂದ್ರೆ ಗಾಂಧಿ ಚೌಕ್ ತಮ್ಗೆಲ್ಲರಿಗೂ ಗೊತ್ತಿದಲ್ಲ. ಗಾಂಧಿ ಚೌಕ್ ಜಸ್ಟ್ ಒಂದ್ 100 meter ದಷ್ಟು ಅಂದ್ರೆ 1 minute ದಷ್ಟು ವಾಕ ಸಿದ್ದೇಶ್ವರ ಗುಡಿ ಕಡೆಗೆ ಹೊಂಟ್ರ ಅಂದ್ರೆ SS ರೋಡ್ ಹೊಂಟ. ಸೊ ಶಾಸ್ತ್ರಿ ಮಾರ್ಕೆಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಲ್ಲ, LBS ಮಾರ್ಕೆಟ್. ಸೊ ಅದರದ ಅಪೋಸಿಟ್ PVC ಗೊಂದಿಯವರ ಬಿಲ್ಡಿಂಗ್ ಮೇಲ್ಗಡೆ SPUC ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದೆ. ಅಲ್ಲಿ ದೊಡ್ಡ ಬೋರ್ಡ್ ಕಾಣಿಸ್ತದೆ ನೋಡ್ರಿ SPUC ಅಂತೇಳಿ. ಸೊ ಅಲ್ಲೇ ಕ್ಲಾಸಸ್. ಸೊ PCMB ಇಲ್ಲಿ 4 ಸಬ್ಜೆಕ್ಟ್ ಕಲಿಸಿ ಕೊಡ್ತದೆ: ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಯಾಕಂದ್ರೆ ಕೆಲವೊಂದು ಸ್ಟೂಡೆಂಟ್ಸ್ ಬೇರೆ ಕೋಚಿಂಗ್ ಹೋಗಿ ಸರ್ ಅಲ್ಲಿ 1-2 ಹೇಳ್ತಾರೆ, ಅದಕ್ಕೆ ನೀವು 4 ಹೇಳ್ತೀರಿ ಏನಿಲ್ಲ ಅಂತ ಹೇಳಿ ಕೇಳಿದ್ರು. ಅದಕ್ಕೆ PCMB 4 ಕಂಡಕ್ಟ್ ಮಾಡ್ತದೆ. KCET ನೀಟ್ ಇಂಟಿಗ್ರೇಟೆಡ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದೆ. ಸೊ ಹೂವರ್ ಇಂಟ್ರೆಸ್ಟೆಡ್ ಫಸ್ಟ್ ಯು ಕ್ಯಾನ್ ಅಟೆಂಡ್ ದಿ ಡೆಮೋ ಕ್ಲಾಸಸ್. ಓಕೆ, ಡೈಲಿ ಈವ್ನಿಂಗ್ 5:30 ದಿಂದ ಆಗೋರು. ಸೊ 5:30 ದಿಂದ 7:30 ಯು ಕ್ಯಾನ್ ಅಟೆಂಡ್ ದಿ ಡೆಮೋ ಕ್ಲಾಸ್. ಓಕೆ, ನೆಕ್ಸ್ಟ್ ಸರ್ತ ಮಾರ್ನಿಂಗ್ ಬೇಕನ್ನೋರು 6 to 7:45 ತನಕ 8 o'clock ಕಾಲೇಜ್ ಇದ್ದವ್ರು ಇದಕ್ಕೆ ಅಟೆಂಡ್ ಆಗ್ರಿ. 9 o'clock ಕಾಲೇಜ್ ಇದ್ದವರು 7 to 8:40 ತನಕ. ಸೊ ಇದಕ್ಕೆ ಸೊ ಮಾರ್ನಿಂಗ್ ಬ್ಯಾಚಿಗೆ. ಸೊ ಇದಕ್ಕಂದ್ರೆ ಇದಕ್ಕೆ 3 ಬ್ಯಾಚಸ್ ಒಳಗಡೆ ಯಾವ್ದಕ್ಕಾದ್ರೂ ಸೊ ನೀವು ಆಫ್ಲೈನ್ ಕ್ಲಾಸಸ್ಗೆ ಅಟೆಂಡ್ ಆಗ್ಬಹುದು. ಓಕೆ, ಲೈವ್ ಕ್ಲಾಸಸ್ ನ ಸೊ ಡೈಲಿ 8 ಗಂಟೆದಿಂದ ಕಂಡಕ್ಟ್ ಮಾಡ್ತದೆ. ಇವತ್ತು ಟೈಮ್ ಅಲ್ಲಿ ಬೇರೆ ವರ್ಕ್ ಇದ್ದ ಸಂಬಂಧ ಸೊ 9:20 ಅದು ಕ್ಲಾಸ್ ಸ್ಟಾರ್ಟ್ ಮಾಡೈತಿ. ಓಕೆ, ಸೊ ಹೇಳಿದೇವಲ್ಲ ಆಲ್ರೆಡಿ. ಸೊ ಡೆಮೋ ಕ್ಲಾಸ್ ಹೊಂಟಿದ್ದಾವೆ ಮತ್ತೆ ಸ್ಪೆಷಲ್ ಆಫರ್ ದ ಫೀಸ್ ಚೇಂಜ್ ಆಗ್ತದೆ. ಸೊ ವೆರಿ ಸೂನ್ ಯು ಕ್ಯಾನ್ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಯುಟಿಲೈಸ್ ದಟ್. ನೆಕ್ಸ್ಟ್ ಸರ್ ಅಂತಂದ್ರೆ ನೆಕ್ಸ್ಟ್ ಫೀಸ್ ಸ್ಟ್ರಕ್ಚರ್ ಈ ತರನು ಚೇಂಜ್ ಆಗಿರ್ತದೆ. ಗ್ರೂಪ್ ಲೆ ಬಂದ್ರೆ 10 ಸ್ಟೂಡೆಂಟ್ಸ್ ಗ್ರೂಪ್ ಲೆ ಬಂದ್ರೆ ಸೊ PCMB ಈಚ್ ಸ್ಟೂಡೆಂಟ್ಸ್ 4,000 ಒಳಗಡೆ ಸೊ ಅವೈಲೇಬಲ್ ಅರೇಂಜ್ ಮಾಡ್ಕೊಟ್ಟಿರ್ತಾರೆ. 5 ಸ್ಟೂಡೆಂಟ್ಸ್ ಗ್ರೂಪ್ ಲೆ ಬಂದ್ರೆ ಈಚ್ ಸ್ಟೂಡೆಂಟ್ಸ್ PCMB ಒನ್ ಟೈಮ್ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಡ್ಲಕ್ಕ ಜಸ್ಟ್ at 5,000. ನೆಕ್ಸ್ಟ್ 3 ಸ್ಟೂಡೆಂಟ್ಸ್ 4 ಸ್ಟೂಡೆಂಟ್ಸ್ 2 ಸ್ಟೂಡೆಂಟ್ಸ್ ಹಿಂಗ್ ಗ್ರೂಪ್ ಲೆ ಬಂದ್ರೆ ಸೊ ಈ ತರ ಏನಪ್ಪಾ ಅಂದ್ರೆ ಫೀಸ್ ಸ್ಟ್ರಕ್ಚರ್ ಮುಂದೆ ಚೇಂಜ್ ಆಗ್ತದೆ 30th of June ಹಿಡಿದು. ಸೊ ಹೂವರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ಇಮಿಡಿಯೇಟ್ಲಿ. ಸೊ ಇಲ್ಲಿ ಡೆಮೋ ಕ್ಲಾಸಸ್ ಟೈಮ್ ಟೇಬಲ್ ಮತ್ತೆ ರಿಯಲ್ ಕ್ಲಾಸಸ್ ಟೈಮ್ ಟೇಬಲ್ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಇಲ್ಲಿ ಮಾರ್ನಿಂಗ್ ಬ್ಯಾಚ್ 2 batches ದೇರ್ ವಿಲ್ ಬಿ ದೇರ್. ಮಾರ್ನಿಂಗ್ ಬ್ಯಾಚ್ ಸೊ ದಟ್ ಇಸ್ ಬ್ಯಾಚ್ 1 6 to 7, 7 to 7:45. ಸೆಕೆಂಡ್ ಬ್ಯಾಚ್ 7 to 7:45, 7:45 to ಸೊ 8:40 or else 8:45 ತನಕ ಸೊ ಕ್ಲಾಸಸ್ ಕಂಡಕ್ಟ್ ಮಾಡುತ್ತೆ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿ ಕಾಂಬಿನೇಷನ್ ತಗೊಂಡ್ರೆ ಹಿಯರ್ ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ಕಾಂಬಿನೇಷನ್. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಸೊ ಫಿಸಿಕ್ಸ್ ಅಂಡ್ ಬಯಾಲಜಿ ಕಾಂಬಿನೇಷನ್. ಹಿಯರ್ ಆಲ್ಸೋ ಬಿ ದ ಬಯಾಲಜಿ ಅಂಡ್ ಫಿಸಿಕ್ಸ್ ಕಾಂಬಿನೇಷನ್. ಸೊ ಯಾರ್ಯಾರು ಬೇಕಂತಿರಲ್ಲ ಸೊ ಫಸ್ಟ್ ಬ್ಯಾಚಿಗೆ ಬೇಕಂದ್ರೆ ಫಸ್ಟ್ ಬ್ಯಾಚಿಗೆ ಜಾಯ್ನ್ ಆಗ್ರಿ, ಸೆಕೆಂಡ್ ಬ್ಯಾಚಿಗೆ ಬೇಕಂದ್ರೆ ಸೆಕೆಂಡ್ ಬ್ಯಾಚಿಗೆ ಜಾಯ್ನ್ ಆಗ್ರಿ. ಸೊ ಯುಟಿಲೈಸ್ ದಟ್ ಅವೈಲಬಲ್ ರಿಸೋರ್ಸಸ್ effectively. Okay, KCET NEET the classes now. So once we covered theory, so simultaneously we shall start the so KCET NEET classes also. Better you can attend the demo classes and get the clarity. So in evening batch so same to same here also 5:30 to 6:30, 6:30 to 7:30, Monday, Tuesday, Wednesday. So 3 days maths and chemistry combination. Next Thursday, Friday, Saturday so physics and biology combination. So second evening fourth batch or else second batch ಅಂತಂದ್ರೆ ಇಲ್ಲಿ 6:30 ದಿಂದ 7:30, 7:30 to 8:30 so chemistry and mathematics. Next biology and physics. Okay, so ಅದಕ್ಕೆ
special offer ಈಗ 10th year celebration point of view, special offer is running, so you can utilize that effectively. So let us get into the chapter wise. So first chapter we shall discuss first. ಸೊ ಅಗ್ದಿ ನೀಟಾಗಿ ಪರ್ಫೆಕ್ಟ್ ಆಗಿ ಒಂದು ನೋಟ್ಬುಕ್ ತಗೊಂಡು ನೆಕ್ಸ್ಟ್ ನೀವು ನೋಟ್ಸ್ ಮಾಡ್ಕೊಂಡಿದ್ದಾದ್ರೆ ದಿ ಬೆಸ್ಟ್ ವೇದ ಒಳಗಡೆ ಹೆಲ್ಪ್ ಆಗ್ತದೆ. ಈ ಮಾಸ್ಟರ್ ಪ್ಲಾನ್ ಆಕ್ಚುಲಿ ನಾವು ಡಿಸೆಂಬರ್ ಕ್ರಾಶ್ ಕೋರ್ಸ್ಗೆ ಅದು ಮಾಡ್ತಿದ್ದೆವು, ಬಟ್ ಇವಾಗ ಮಾಡೋದು ಉದ್ದೇಶ ಏನ್ರಿ ಸರ್ ಅಂತಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ವೆಲ್ ಇನ್ ಅಡ್ವಾನ್ಸ್ ವಾಟ್ ದೇ ಸಪೋಸ್ ಟು ಸ್ಟಡಿ ಇನ್ ಈಚ್ ಚಾಪ್ಟರ್ ಅನ್ನೋದು ಸೊ ಕ್ಲಾರಿಟಿ ಕೊಟ್ಟು ಅಂದ್ರೆ ಪ್ರತಿಯೊಂದು ಎಲ್ಲ 4 ಸಬ್ಜೆಕ್ಟ್ ಇದು ಆಲ್ರೆಡಿ ಬಯಾಲಜಿ ಯಾರು ನೋಡಿಲ್ಲ ನೋಡ್ಕೊಳ್ರಿ. ಸೊ ಇವಾಗ ಫಿಸಿಕ್ಸ್ ಇದು ಕೊಡೋನು ನೆಕ್ಸ್ಟ್. ಸೊ ಕೆಮಿಸ್ಟ್ರಿ ಬೇಕಂತಂದ್ರೆ ಇವತ್ತಿನ ಲೈವ್ ಕ್ಲಾಸ್ ಎಂಡ್ ಆದ ಬಳಿಕ ಕೆಮಿಸ್ಟ್ರಿ ಅಂತೇಳಿ ಟೈಪ್ ಮಾಡಿದಾರೆ ಅಂದ್ರೆ ಕಮೆಂಟ್ ಹಾಕಿದಾರೆ ಅಂದ್ರೆ ಸೊ ವಿ ಶಾಲ್ ಕಂಡಕ್ಟ್ ದಿ ಕೆಮಿಸ್ಟ್ರಿ ಕ್ಲಾಸ್ ಆಲ್ಸೋ ಬಿ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆಲ್ಸೋ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿ ಫಸ್ಟ್ ಚಾಪ್ಟರ್ ದಟ್ ಇಸ್ ಕನ್ಸರ್ನ್ ಟು ದಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫ್ಲೂಯಿಡ್ಸ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಕಾನ್ಸೆಪ್ಟ್ಸ್ ಗಳು ನೋಡ್ರಿ. ಓಕೆ, ಬೇಕಾದಷ್ಟು ಪರ್ಸೆಂಟೇಜ್ ಫಿಕ್ಸ್ ಅಂತ ಹೇಳಿ ಬರ್ಕೋರಿ. ಸೊ ಫಾರ್ 2027 ಎಕ್ಸಾಮ್ 2028ಕ್ಕೂ ಇದೇ ಸಿಲೆಬಸ್ ಇತ್ತಂದ್ರೆ ಇವೇ ಕಾನ್ಸೆಪ್ಟ್ಸ್ ಗಳು ರಿಪೀಟ್ ಆಗ್ತಾವೆ. 2027, 28, 29ಕ್ಕೂ ಸಿಲೆಬಸ್ ಇತ್ತಂದ್ರೆ ಸೇಮ್ ಕಾನ್ಸೆಪ್ಟ್ಸ್ ದೇ ಆರ್ ಗೋಯಿಂಗ್ ಟು ಗೆಟ್ ರಿಪೀಟ್. ಸೊ ದಟ್ಸ್ ವೈ ಯು ಹ್ಯಾವ್ ಟು ಬಿ ಥರೋ ವಿತ್ ಆಲ್ ದೀಸ್. ಅದಕ್ಕೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿ ಹ್ಯಾವ್ ಟೇಕನ್. ಫಸ್ಟ್ ದಟ್ ಇಸ್ ಕೂಲಮ್ಸ್ ಲಾ ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ಒನ್ ಕ್ವಶನ್ ಆದ್ರೆ ನೆಕ್ಸ್ಟ್ ವೆರೈಟಿ ಕ್ವಶನ್ ಏನ್ ಕೇಳಬಹುದು ಸರ್ ವೆಕ್ಟರ್ ಫಾರ್. ಓಕೆ, ಸೊ ಕೂಲಮ್ಸ್ ಲಾದ ಸ್ಟೇಟ್ಮೆಂಟ್ ಅಂಡ್ ದಟ್ ಎಕ್ಸ್ಪ್ಲನೇಷನ್ ಒಂದು ಕ್ವಶನ್ ಬರ್ಬೋದು, ಇಲ್ಲ ವೆಕ್ಟರ್ ಫಾರ್ಮ್. ಸೊ ಬೋತ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ ದಿ 2 marks, ಮ್ಯಾಕ್ಸಿಮಮ್ 3 marks ಕೇಳ್ತಾನೆ, ಹೆಚ್ಚಾಗಿ 2 marks. ಓಕೆ, ನೆಕ್ಸ್ಟ್ ದಟ್ ಇಸ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಇದು ಎವರ್ ಗ್ರೀನ್ ಕ್ವಶನ್ ಆಗ್ತದೆ ನೋಡಿ, 2 marks ಆರ್ ಎಲ್ಸ್ 3 marks. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಫೋರ್ಸ್ ಲೈನ್ಸ್ ಸರ್ ಎಂದಿರ್ತಾನೆ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸರ್ ಎಂದಿರ್ತಾನೆ ಫಿಕ್ಸ್. ಇವ್ ಎರಡರಾಗ ಒಂದು ಕ್ವಶನ್ ಯಾವ್ದ್ರಿ ಸರ್ ಎಲೆಕ್ಟ್ರಿಕ್ ಚಾರ್ಜಸ್ ಬೀಳ್ಬೋದು, ಇಲ್ಲಾಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಈ ಮಾಸ್ಟರ್ ಪ್ಲಾನ್ ಯೂಟ್ಯೂಬ್ನಾಗ ಫ್ರೀ ಆಫ್ ಕಾಸ್ಟ್ ಒಳಗಡೆ ಕಂಡಕ್ಟ್ ಮಾಡಿರ್ತದ, ಮತ್ತೆ ಇಲ್ಲೇ ಬಿಟ್ಟಿರ್ತಿದ್ದು ಡಿಲೀಟ್ ಮಾಡಿರಲ್ಲ. ಸೊ ಅದಕ್ಕೆ ನೀವೆಲ್ಲರೂ ಇದ್ರದ್ದು ಲಿಂಕ್ ನ ನಿಮ್ಮ ಎಲ್ಲಾ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ, ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಇಟ್ಕೊಳ್ರಿ, ಅಂದಾಗ ಅವ್ರಿಗೂ ಯೂಸ್ ಆಗ್ತದೆ. ನನಗೊಂದು ಸಿಕ್ತು ಅಂದ್ರೆ ಸೆಲ್ಫಿಶ್ ಆಗ್ಲಿಕ್ಕೆ ಹೋಗ್ಬೇಡ್ರಿ, ಯು ಕ್ಯಾನ್ ಮೇಕ್ ದಟ್ ರೀಚಬಿಲಿಟಿ ಟು ಆಲ್ ಯುವರ್ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನ್ ಕ್ವಶನ್ ಸರ್ ಅಂತಂದ್ರೆ ಡೈಪೋಲ್ ಅಂಡ್ ಡೈಪೋಲ್ ಮೊಮೆಂಟ್ ಡೆಫಿನಿಷನ್ಸ್ ಕೇಳ್ಬೋದು 2 marks. ನೆಕ್ಸ್ಟ್ ಗಾಸಸ್ ಥಿಯರಮ್, ಸೊ ಅದು ಎಲೆಕ್ಟ್ರೋಸ್ಟಾಟಿಕ್ ದೊಳಗಡೆ ಸ್ಟೇಟ್ಮೆಂಟ್ ಕೊಟ್ಟು ಅಷ್ಟೇ ಆದ್ರೆ 1 marks ಕೇಳಿರ್ತಾನೆ, 5 marks ಇದ್ರ ಜೊತೆಗೆ. ಇಲ್ಲಾಂದ್ರೆ ಸ್ಟೇಟ್ ಅಂಡ್ ಪ್ರೂವ್ ಅಂತ ಹೇಳಿ ಕೇಳಿದ್ರೆ 2 marks ಅಥವಾ 3 marks ಕೇಳ್ಬೋದು. ಸೊ ಇದೊಂದು ಗಾಸಸ್ ಥಿಯರಮ್ದು ಅಥವಾ ಗಾಸಸ್ ಲಾ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ, ಯಾಕಂದ್ರೆ ನೆಕ್ಸ್ಟ್ ಡೆರಿವೇಶನ್ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ 5 ಡೆರಿವೇಶನ್ಸ್ ದೇರ್ ವಿಲ್ ಬಿ ದೇರ್. ಸೊ ಟೋಟಲ್ ಆಗಿ 5 ಡೆರಿವೇಶನ್ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಒಂದು ನೀವು ಮನ್ಸಿಗೆ ಬಂದಷ್ಟು ಪರ್ಸೆಂಟೇಜ್ ಫಿಕ್ಸ್ ಬರ್ಕೋರಿ ಎನಿ ಒನ್. ಸೊ ಫಾರ್ 5 marks, 5 marksಗೆ ಇಲ್ಲಿ ಆಲ್ರೆಡಿ ಕ್ಲಿಯರ್ ಕಟ್ ಆಗಿ ಬರೆದಿದ್ವಿ. ಕೆಲವೊಬ್ರು ಇಷ್ಟೆಲ್ಲ ಹೇಳಿದಾಗನು ಸರ್ ಹೆಂಗ್ ಹೇಳ್ತೀರಿ ಇವೇ ಬೀಳ್ತಾವೇನ್ರಿ ಅಂತ ಹೇಳಿ ಕೇಳ್ತಾರ. 1 ವರ್ಷ 2 ವರ್ಷ ಕಲ್ಸಿದಲ್ಲ, 10 years, okay, more than 60 times I taught each subject. PCMB more than 60 times ಕಲ್ಸಿದ್ರದ ಬೇಸಿಸ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಹೇಳಿರ್ತದೆ. ಸೊ ನಾಟ್ ಓನ್ಲಿ ಜಸ್ಟ್ 10 years of PUC experience, but also I am having 15 years engineering experience. ಸೊ ಅದರ ಬೇಸಿಸ್ ಮೇಲೆ ಪ್ರಿಡಿಕ್ಷನ್. ಓಕೆ, ಸೊ ಅದಕ್ಕೆ ಇಲ್ಲಿ 5 ಡೆರಿವೇಶನ್ ನೀವು ಎಕ್ಸಿಯಲ್ ಲೈನ್ದು ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂಗ್ತ್, ನೆಕ್ಸ್ಟ್ ಇಕ್ವಟೋರಿಯಲ್ ಲೈನ್ದು, ಓಕೆ, ಇಕ್ವಟೋರಿಯಲ್ ಪ್ಲೇನ್ ಅಥವಾ ಇಕ್ವಟೋರಿಯಲ್ ಲೈನ್. ನೆಕ್ಸ್ಟ್ ಸ್ಟ್ರೇಟ್ ವೈರ್ ಕನ್ಸರ್ನ್ ಟು ದಿ ಇನ್ಫಾರ್ಮಲಿ ಚಾರ್ಜ್ಡ್, ಸೊ ಡಿಸ್ಟ್ರಿಬ್ಯೂಟೆಡ್ ಸ್ಟ್ರೇಟ್ ವೈರ್. ನೆಕ್ಸ್ಟ್ ಪ್ಲೇನ್ ಸೀಟ್ ಕಂಪ್ಲೀಟ್ ಆಗಿ ನಮ್ಮ ಪಾಸಿಂಗ್ ಪ್ಯಾಕೇಜ್ ಹೆಂಗ್ ತಯಾರು ಮಾಡೋದತ್ತಂದ್ರೆ ಅದರದಿಂದ ಔಟ್ ಆಫ್ 50 ಡಿಸ್ಕ್ರಿಪ್ಷನ್ ಪ್ರತಿ ವರ್ಷ ಈಗ ಒಂದು 3 ವರ್ಷದ ಅಬ್ಸರ್ವೇಷನ್ ಮಾಡಿಸ್ತಿ ಅಂದ್ರೆ 6 examsಗೆ ಮೋರ್ ದ್ಯಾನ್ 40 marks ಅಪಿಯರ್ ಆಗೈತೆ, ಅಪ್ ಟು ದಿ 48 ತಕನ ಅಂದ್ರೆ 1 or 2 marks ಅಷ್ಟೇ ಹೊರಗಡೆ ಬಂದಿದ್ದಾನ. ಉಳ್ಕದಷ್ಟು ಅದರಂದೇ ಬರಂಗ ಪ್ರಿಪೇರ್ ಮಾಡಿ. ಸೊ ಅವೆಲ್ಲ ಯಾರ ಆಫ್ಲೈನ್ ಕ್ಲಾಸಿಗೆ ಬಂದಿರ್ತಾರಲ್ಲ, ಸೊ ಅವರಿಗೆ ಕಂಪ್ಲೀಟ್ಲಿ ಪ್ರಿಂಟ್ ಹಾಕಿ ಜೆರಾಕ್ಸ್ ಕಾಪಿನೇ ಕೊಟ್ಟಿರ್ತದೆ. ನೆಕ್ಸ್ಟ್ ಆನ್ಲೈನ್ ತಗೊಂಡವ್ರಿಗೆ ಆಲ್ರೆಡಿ SPUC ಆ್ಯಪ್ ಇದೆಲ್ಲ ಮುಂದೆ ಹೇಳಿರ್ತದ. ಸಾಧನ ಕೋರ್ಸ್ದಾಗ ಅದ್ರ PDF ಅಪ್ಲೋಡ್ ಮಾಡಿರ್ತ. ಇಲ್ಲ ಸರ್ ನಮಗೆ ಜೆರಾಕ್ಸ್ ಬೇಕಂತಂದ್ರೆ ಅವ್ರಿಗೆ ಕೊರಿಯರ್ ಮಾಡಿ ಕೊಟ್ಟಿರ್ತದೆ. ಸೊ ಯಾರ್ಯಾರು ಆನ್ಲೈನ್ ಕೋರ್ಸ್ ತಗೊಂಡಿರ್ತಾರಲ್ಲ ಅವರಿಗೆ ಅಲ್ಲಿ ಆನ್ಲೈನ್ ಕೋರ್ಸ್ ಒಳಗಡೆ ಲಾಸ್ಟ್ ಇಯರ್ 242 ವಿಡಿಯೋಸ್ ಕಂಪ್ಲೀಟ್ ಲೈವ್ ಕ್ಲಾಸ್ ಕಂಡಕ್ಟ್ ಮಾಡಿ ರಿಕಾರ್ಡ್ ಮಾಡಿದ್ದಾವ. ಸೊ ರಿಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇದಾವೆ. ಜಸ್ಟ್ at 4000 ಒಳಗಡೆ ಅವೈಲೇಬಲ್ ಇದೆ, 75% ಆಫ್ ಅದು ಮುಂದೆ ಹೇಳಿರ್ತದೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಇಲ್ಲಿ ಇನ್ನೊಂದು ಇದೆ ನೋಡ್ರಿ, ಪ್ಲೇನ್ ಸೀಟ್ ಡೆರಿವೇಶನ್ ಬಿಟ್ರೆ ಇನ್ನೊಂದು ರಿಸರ್ಟ್ ಸ್ಪೆರಿಕಲ್ ಸೆಲ್ ಅಥವಾ ಸ್ಪೆರಿಕಲ್ ಬಾಲ್. ಸೊ ಔಟ್ ಆಫ್ ದೀಸ್ 5 ಯಾವ್ದಾದ್ರು ಒಂದು, ಸೊ ಎಷ್ಟು ಪರ್ಸೆಂಟೇಜ್ ಆದ್ರೂ ಫಿಕ್ಸ್ ಬರ್ಕೋರಿ. 2027 ಎಕ್ಸಾಮ್ ಅಷ್ಟಕ್ಕೆ ಅಲ್ಲ, 2027 ಎಲ್ಲಾ ಎಕ್ಸಾಮ್ಸ್ಗಳಿಗೆ ಅಪ್ ಟು ದ 2030 50 2050 ತಕ ಸಿಲೆಬಸ್ ಇದ್ರು ಅವಕರದಾಗೆ ಒಂದು ಅಪಿಯರ್ ಆಗ್ತೈತಿ. ಸೊ ಇಷ್ಟು ಪ್ರಿಡಿಕ್ಷನ್ ಕೊಟ್ಟ ಬಳಕ ನೀವು ತರವಾಗಿ ಪ್ರಿಪರೇಷನ್ ಮಾಡೋದು ರೆಸ್ಪಾನ್ಸಿಬಿಲಿಟಿ ನಿಮ್ದು.
ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿ ಫರ್ದರ್. ಸೊ ಯಾರ್ಯಾರು ಲೈವ್ ದಾಗಿದ್ದಿರಲ್ಲ, ಕ್ಲಾಸ್ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಇದು ಎಲ್ಲ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಆಗಲೇ ಹೇಳಿದೇವಲ್ಲ ಇದೆ ನೋಡ್ರಿ. ಓಕೆ, ಸೊ ಇಲ್ಲಿ ಸಾಧನ ಕೋರ್ಸ್ ಅಂತ ಹೇಳಿದೆ, SPUC ಅಂತೇಳಿ ನೀವು ಗೂಗಲ್ ಪ್ಲೇ ಸ್ಟೋರ್ ತಗಡೆ ಸರ್ಚ್ ಮಾಡ್ಕೋರಿ. ಈ ಲೋಗೋ ಇದ್ದಿದ್ದು ಆ್ಯಪ್ ಬರ್ತೈತಿ. ಇರ್ಲಿಲ್ಲ ಅಂದ್ರೆ ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೋರಿ. ಸೊ ದೆನ್ ಯು ಕ್ಯಾನ್ ಗೆಟ್ ದಿಸ್ ಆ್ಯಪ್, ಇನ್ಸ್ಟಾಲ್ ಅಂಡ್ ಗೋ ಅಂಡ್ ಸಿ ದಿ ಫ್ರೀ ಕಂಟೆಂಟ್ ಅವೈಲಬಲ್ ಇನ್ ಸಾಧನ ಕೋರ್ಸ್. ಸಾಧನ ಕೋರ್ಸ್ ದಾಗ ಇದ್ದಿದ್ದು ಎಲ್ಲ ಫ್ರೀ ಕಂಟೆಂಟ್ ನ ಯೂಸ್ ತಕೋರಿ. ಅದ್ರ ಎಕ್ಸೆಲ್ ಪ್ರೈಸ್ ಇದ್ರದ್ದು 16,000. ಸೊ ಅದು 75% ಬಿಗ್ ಆಫರ್ ಇರೋದ್ರಿಂದ ಜಸ್ಟ್ ಅಟ್ 4,000 ಒಳಗಡೆ ಕಂಪ್ಲೀಟ್. ಸೊ PCMB ರಿಕಾರ್ಡೆಡ್ ಕ್ಲಾಸಸ್ ಮೋರ್ ದನ್ 90-95% ಗಿಂತ ಹೆಚ್ಚಿನದು ಸ್ಕೋರ್ ಮಾಡ್ಕೊಳ್ಕ. ಸೊ ಲಾಸ್ಟ್ ಇಯರ್ ನೇ ಮಾಡಿದ್ದು ಕಂಪ್ಲೀಟ್ ರಿಕಾರ್ಡೆಡ್ ಕ್ಲಾಸಸ್ ಇದಾವೆ. ಸೊ ಯು ಕ್ಯಾನ್ 2x ಸ್ಪೀಡ್ ದಾಗ ನೋಡ್ಕೋಬಹುದು, 1x ಸ್ಪೀಡ್ ದಾಗ ನೋಡ್ಕೋಬಹುದು, 1.5 ದಾಗ. ಸೊ ಅದು ಲೈವ್ ಕ್ಲಾಸ್ ಇರಂಗಿಲ್ಲ, ಕಂಪ್ಲೀಟ್ಲಿ ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವ. 1 ಇಯರ್ ವ್ಯಾಲಿಡಿಟಿ ಇರ್ತೈತೆ. ಆರಾಮ್ಸೆ 100,000 ಟೈಮ್ಸ್ ನೀವು ವಾಚ್ ಮಾಡಬಹುದು ಅಗೇನ್ ಅಂಡ್ ಅಗೇನ್. ಸೊ ಈಚ್ PCMB 4 ಕುರಿತು ಈಚ್ ಚಾಪ್ಟರ್ ಮಾಸ್ಟರ್ ಪ್ಲಾನ್ ಜೊತೆಗೆ ಸೊ ಕಂಪ್ಲೀಟ್ ಡಿಸ್ಕಷನ್ ಮಾಡಿದೈತಿ. ಸೊ ಫಸ್ಟ್ ಫ್ರೀ ಕಂಟೆಂಟ್ ಯು ಕ್ಯಾನ್ ವಾಚ್, ಆಫ್ಟರ್ವರ್ಡ್ಸ್ ಸೊ ಯು ಕ್ಯಾನ್ ಬೈ ದಿ ಕೋರ್ಸಸ್. ಇಲ್ಲಿದ್ದಾವ ನೋಡ್ರಿ, ಸಾಧನ ಕೋರ್ಸ್ ಅಷ್ಟೇ ಅಲ್ಲ, ಇನ್ನು ವೇರಿಯಸ್ ಕೋರ್ಸಸ್ ದೇ ಆರ್ ಅವೈಲಬಲ್ ಇನ್ ಅವರ್ SPUC ಆ್ಯಪ್. ಸೊ ಇನ್ನು ಯಾರು ಆ್ಯಪ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿರಲ್ಲ, ಸೊ ಇನ್ಸ್ಟಾಲೇಷನ್ ಮಾಡ್ಕೊಂಡು ಇಲ್ಲಿ ಸಮ್ ಫ್ರೀ ಕಂಟೆಂಟ್ ಅವೈಲಬಲ್ ಇದ್ದ. ಸೊ ಅವ್ರದ್ದೆಲ್ಲಾನು ಯುಟಿಲೈಸೇಷನ್ ತಗೊಳ್ರಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಸೆಕೆಂಡ್ ಚಾಪ್ಟರ್. ಓಕೆ, ಕನ್ಸರ್ನ್ ಟು ದ ಸೆಕೆಂಡ್ ಚಾಪ್ಟರ್ ಡಿಸ್ಕಷನ್. ಓಕೆ, ಸೊ ಜಸ್ಟ್ ಅ ಮಿನಿಟ್. ಕನ್ಸರ್ನ್ ಟು ದಿ ಸೆಕೆಂಡ್ ಚಾಪ್ಟರ್ ಏನಂತ ಹೇಳಿದೆ ಸರ್? ಕನ್ಸರ್ನ್ ಟು ದಿ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಇದರೊಳಗಡೆ ಏನ್ ಸ್ಟಡಿ ಮಾಡ್ರೆ ಕಂಪಲ್ಸರಿ ಅಂದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇವತ್ತು ಆಫ್ಲೈನ್ ಬೆಳಿಗ್ಗೆ ಕ್ಲಾಸ್ನೊಳಗೆ ಇದೇ ಡಿಸ್ಕಷನ್ ಮಾಡಿದ್ರು, ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ ಏನು, ಪ್ರಾಪರ್ಟೀಸ್. ಸೊ ಅದಕ್ಕೆ ಯಾರು ವಿಜಯಪುರದಾಗ ಇರ್ತಿರಲ್ಲ, ಸೊ ಫಸ್ಟ್ ಕಮ್ ಅಂಡ್ ಅಟೆಂಡ್ ದಿ ಡೆಮೋ ಕ್ಲಾಸಸ್. ಓಕೆ, ಡೆಮೋ ಕ್ಲಾಸಸ್ ರಿಯಲ್ ಕ್ಲಾಸಸ್ ಜೊತೆಗೆ ಅಟೆಂಡ್ ಆಗಿರಿ, ನೋ ಇಶ್ಯೂಸ್. ಬಟ್ ನಿಮಗೆ ಬಹಳ ಬೆಸ್ಟ್ ಅನ್ಸ್ಬೇಕಾಗಿತ್ತಂದ್ರೆ ಸಪರೇಟ್ ಡೆಮೋ ಕ್ಲಾಸಿಗೆ ಬಂದ್ರೆ ಬಹಳ ಕ್ಲಿಯಾರಿಟಿ ಕೊಟ್ಟಿರ್ತದೆ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಅವ್ರಿಗೆ ರನ್ನಿಂಗ್ ಕ್ಲಾಸಸ್ ಇರ್ತದ, ಅದನ್ನ ನೀವು ಬಂದಿರತ್ತೇಳಿ ಚೇಂಜ್ ಮಾಡ್ತಿರಲ್ಲ. ಸೊ ಅದಕ್ಕೆ ನೀವು ಕರೆಕ್ಟ್ ಆಗಿ ಎಷ್ಟಕ್ಕಪ್ಪ ಅಂತಾರೆ ಈವ್ನಿಂಗ್ 5:30 ದಿಂದ 7:30 ತನಕ ಬಂದ್ರೆ ಅಗ್ದಿ ರೊಟೈಕ ಕಲಿಸ್ದಂಗೆ ಎಲ್ಲ PCMB ಡಿಟೇಲ್ ಆಗಿ ಡೆಮೋ ಕ್ಲಾಸ್ ನ ಕಂಡಕ್ಟ್ ಮಾಡ್ಕೊಟ್ಟಿರ್ತದ. ನೆಕ್ಸ್ಟ್ 7:45 ಏನ್ ಕ್ಲಾಸ್ ಬಿಟ್ಟಿರ್ತೀವಲ್ಲ ಅವ್ರದ್ದು, 7:45 to 8:40 ಈ ತರ ಬಂದ್ರೆ ದಿ ಬೆಸ್ಟ್ ವೇದೊಳಗಡೆ ಸೊ ಅಲ್ಲಿನೂ ಡೆಮೋ ಕ್ಲಾಸಸ್ ನ ಕಂಡಕ್ಟ್ ಮಾಡಿ ಕೊಟ್ಟಿರ್ತದೆ. ಯಾಕಂದ್ರೆ ರಿಯಲ್ ಕ್ಲಾಸ್ 6 o'clock to 7:45 ತನಕ ಒಂದ್ ಬ್ಯಾಚ್ ನ ಸ್ಟಾರ್ಟ್ ಆಗಿದೆ. ಸೊ ಅದ್ರದ್ದು ಅವಾಗ ಬಂದ್ರೆ ಅಂದ್ರೆ ತಿಳಿತೈತಿ, ಏನ್ ತಿಳಿಯಂಗಿಲ್ಲತ್ತಲ್ಲ. ಬಟ್ ನೀವು ಬಂದಿರತ್ತೇಳಿ ಏನು ಚೇಂಜಸ್ ಮಾಡ್ತಿರಲ್ಲ. ಸೊ ಅದಕ್ಕೆ ಅವು ಏನ್ ಹೇಳಿದ್ವಲ್ಲ ಈವ್ನಿಂಗ್ ಮಾರ್ನಿಂಗ್ ಬೇರೆ ಬ್ಯಾಚಿಗೆ ಬಂದ್ರೆ ಕ್ಲಿಯರ್ ಆಗಿ ಇವತ್ತಿದೆ ಡಿಸ್ಕಷನ್ ಮಾಡಿರಿ ನೋಡ್ರಿ. ಓಕೆ, ನೆಕ್ಸ್ಟ್ 2 ಡೆರಿವೇಶನ್ ಇದ್ದು, ಇದು ನಾಳೆದು ಡಿಸ್ಕಷನ್ ಮಾಡಿರ್ತದೆ. ಸಿರೀಸ್ ಕಾಂಬಿನೇಷನ್ ಮತ್ತೆ ಯಾವ್ದ್ರ ಸತ್ತ ಪ್ಯಾರಲ್ ಕನೆಕ್ಷನ್ ಆರ್ಲ್ಸ್ ಕಾಂಬಿನೇಷನ್ ಯಾವ್ದಾದ್ರು ಒಂದು. ಸೊ ಎಷ್ಟು ಮಾರ್ಕ್ಸ್ ಬೀಳ್ಬೋದು ಸರ್? 3 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಸರ್ ಎಕ್ಸ್ಪ್ರೆಷನ್ ಫಾರ್ ದಿ ಕೆಪಾಸಿಟನ್ಸ್ ಆಫ್ ಪ್ಯಾರಲ್ ಪ್ಲೇಟ್. ಸೊ ಕೆಪಾಸಿಟರ್ ಇದು 3 ಮಾರ್ಕ್ಸ್ ಸಿಗುತ್ತೆ, ರೈಟ್. ನೆಕ್ಸ್ಟ್ ಸರ್ ಎಕ್ಸ್ಪ್ರೆಷನ್ ಸೊ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಇದಂತ್ರಿ ಎವರ್ ಗ್ರೀನ್ ಕ್ವಶನ್ ನೋಡ್ರಿ. ಓಕೆ, ಎಷ್ಟು ಸ್ಟಾರ್ ಕೊಟ್ರು ಕಡಿಮೆನೆ. ಸೊ 5 star ರೇಟಿಂಗ್ ದಟ್ ಫಾರ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ 3 ಮಾರ್ಕ್ಸಿಗೆ ಡೆರಿವೇಶನ್. ನೆಕ್ಸ್ಟ್ ಸರ್ ಅಪಾರ್ಟ್ ಫ್ರಮ್ ದಟ್ ಪ್ರಾಬ್ಲಮ್ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಓಕೆ, ಆನ್ ದಿಸ್ ಎಸ್ಪೆಷಲಿ ಕ್ಲಾಸ್ ನ ಸಾಲ್ವ್ ಮಾಡಿದ್ದು ಮತ್ತೆ ಸರ್ ಪಾಸಿಂಗ್ ಪ್ಯಾಕೇಜ್ ದನ್ನು. ಸೊ ಯು ಹ್ಯಾವ್ ಟು ರೆಫರ್ ದೋಸ್ ಕ್ಲಿಯರ್ಲಿ. ಓಕೆ, ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ? ಸೊ ಲೈವ್ ದಾಗ ಇದ್ದರು ಎಸ್ ಅಂತೇಳಿ ಒಂದು ಕಮೆಂಟ್ ನ ಮಾಡ್ರಿ, ಸೊ ದಟ್ ವಿ ಶಲ್ ಪ್ರೊಸೀಡ್ ಫರ್ದರ್. ಸೊ ಕ್ಲಾಸ್ ಲೈವ್ ದಾಗ ಇದ್ದರು ಕ್ಲಾಸ್ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗೆ ಇದ್ರದ್ದು ಲಿಂಕ್ ನ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್ ಇಟ್. Okay, so just a minute. Yes, everything is perfectly all right. Let us we shall proceed. So further, so ಇದು ಸೆಕೆಂಡ್ ಚಾಪ್ಟರ್ ದಾಗ ಏನೇನ್ ಸ್ಟಡಿ ಮಾಡ್ಬೇಕಂತಂದ್ರೆ ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ನೆಕ್ಸ್ಟ್ ಸರ್ಟನ್ ಕೆಪಾಸಿಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ದಿ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಸೊ ಇಷ್ಟು ಓದೋದ್ರ ಜೊತೆಗೆ ನೆಕ್ಸ್ಟ್ ಸೊ ಪ್ರಾಬ್ಲಮ್ಸ್. ಓಕೆ, ಪ್ರಾಬ್ಲಮ್ಸ್ ಯಾವ್ದಾರೆ ನೀವು ಪ್ರಾಕ್ಟೀಸ್ ಮಾಡ್ಕೋತ ಕುಂದ್ರೋದಕ್ಕಿಂತ ಕ್ಲಾಸ್ ಏನ್ ಸಾಲ್ವ್ ಮಾಡಿಸಿದ್ವಿ ಮತ್ತೆ ಪಾಸಿಂಗ್ ಪ್ಯಾಕೇಜ್ ಏನ್ ಕೊಟ್ಟಿವಲ್ಲ, ಸೊ ದೋಸ್ ಯು ಹ್ಯಾವ್ ಟು ಬಿ ದಿ ಥರೋ. ಓಕೆ, ಅವು ಫಸ್ಟ್ ಮಾಡ್ರಿ. ನೆಕ್ಸ್ಟ್ ಟೈಮ್ ಸಿಕ್ಕತ್ತಂದ್ರೆ ಎಕ್ಸ್ಟ್ರಾ ಯು ಕ್ಯಾನ್ ಪ್ರಾಕ್ಟೀಸ್, ನೋ ಇಶ್ಯೂಸ್, ರೈಟ್. ಗೋ ಹೆಡ್ ದಿ ಫರ್ದರ್. ಮೋಸ್ಟ್ ಇಂಪಾರ್ಟೆಂಟ್ ಇದು ನಾಳೆ ಯಾರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂಡ್ E&C ಅಂತ ಹೇಳಿ ಕರಿತೀವಿ. ಇನ್ನೊಂದು E&E ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬ್ರಾಂಚ್ ಮಾಡ್ತಿದ್ರ. ಸೊ ಈ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ.
ಸರಿ ಸರ್, ಹಾಗಾದ್ರೆ ಇಲ್ಲಿ ಏನ್ ಡಿಸ್ಕಷನ್ ಮಾಡ್ಬೇಕಂದ್ರೆ ಅಲ್ಲಿ ಹೆಂಗ್ ಕೂಲಮ್ಸ್ ಲಾ ಹೇಳಿದವಲ್ಲ ಫಸ್ಟ್ ಚಾಪ್ಟರ್ ಒಳಗಡೆ, ಸೇಮ್ ಟು ಸೇಮ್ ಹಿಯರ್ ಆಲ್ಸೋ ವಿತ್ ಓಮ್ಸ್ ಲಾ. ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅಂತ ಹೇಳಿ ಕೇಳಿದ್ರೆ 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕೇಳ್ಬೋದು. ಹೆಚ್ಚಾಗಿ ಲಿಮಿಟೇಷನ್ಸ್ ಬಹಳ ಸಲ ಫೋಕಸ್ ಆಗೈತೆ ನೋಡ್ರಿ. ಲಿಮಿಟೇಷನ್ಸ್ ಇವ್ರದ್ದು ಎಲ್ಲದರದ್ದು ಮಾಸ್ಟರ್ ಪ್ಲಾನ್ ರೋಟೈಕ ಹೋದಂಗ ಸೊ ಆಫ್ಲೈನ್ ಕ್ಲಾಸ್ ನ ಹೊಂಟೈತಿ. ಲಾಸ್ಟ್ ಇಯರ್ ಏನ್ ಸಾಧನಾ ಕೋರ್ಸ್ ಅಂತ ಹೇಳಿ ಮಾಡಿದೇವಲ್ಲ ಅದ್ರೊಳಗಡೆ ರೆಕಾರ್ಡ್ ಮಾಡಿ ಹಾಕೈತಿ. ಅಂದ್ರೆ ಹೋದ್ಸಲ ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡಿದ ರೆಕಾರ್ಡೆಡ್ ಮಾಡಿ. ಸೊ ಅದು ಬೇಕಂದ್ರೆ ಅದಕ್ಕೆ ಜಾಯ್ನ್ ಆಗ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ನಮಗ ಆಫ್ಲೈನ್ ದಾಗ ಬೇಕ್ರಿ ಸರ್ ಅಂತಂದ್ರೆ ಫಸ್ಟ್ ಡೆಮೋ ಕ್ಲಾಸ್ ಅಟೆಂಡ್ ಆಗ್ರಿ, ಅವಾಗ್ನು ಡಿಸ್ಕಷನ್ ಮಾಡಿರ್ತ. ಮತ್ತೇನದಲ್ಲ ಡೈಲಿ 1 ಅವರ್ ದಷ್ಟು, ಸೊ ಈವ್ನಿಂಗ್ 8 o'clock to 9 o'clock ದಷ್ಟು ಏನಪ್ಪಾ ಅಂದ್ರೆ ಈಚ್ ಚಾಪ್ಟರ್, ಓಕೆ, ಚಾಪ್ಟರ್ ವೈಸ್ ವಿ ಶಾಲ್ ಡಿಸ್ಕಸ್ ಲೇಟರ್. ಓಕೆ, ನೆಕ್ಸ್ಟ್ ಕ್ರಿಚಪ್ಸ್ ಲಾಸ್, ಅದ್ರಾಗ ಫಸ್ಟ್ ಲಾ ಮತ್ತೆ ಸೆಕೆಂಡ್ ಲಾ ಆಗಿರ್ಬೋದು. ನೆಕ್ಸ್ಟ್ ಸರ್ತ ವಿಟ್ಸ್ಟೋನ್ ಬ್ರಿಡ್ಜ್, ಸೊ ಬ್ಯಾಲೆನ್ಸ್ಡ್ ಕಂಡೀಷನ್ ಡೆರಿವೇಶನ್, ದಟ್ ಇಸ್ P/Q = R/S. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಓಕೆ, ಫಾರ್ 5 marks ಯೂಸಿಂಗ್ ಕ್ರಿಚಪ್ಸ್ ಲಾಸ್, ರೈಟ್. ಸೊ ನೆಕ್ಸ್ಟ್ ಸರ್ತ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲ್, ಎವರ್ ಗ್ರೀನ್ ಕ್ವಶನ್ಸ್. ಇಲ್ಲೇನ್ 5 marks ಅಂತ ಹೇಳಿ ಬರ್ದಿವಲ್ಲ, ಡೋಂಟ್ ನೆಗ್ಲೆಕ್ಟ್ ದೀಸ್. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ 5 marks ಅಂತ ಹೇಳಿ ಬರ್ದಿದ್ದು. ಸೊ ಈ ಕಡೆದು ಇದು ಲಿಮಿಟೇಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸರಿ ಸರ್, ಹಾಗಾದ್ರೆ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲ್ ಸೊ ಡೆರಿವೇಶನ್. ನೆಕ್ಸ್ಟ್ ಅಂತಂದ್ರೆ ವಿತ್ ಯೂಶುವಲ್ ನೋಟೇಷನ್ ಡಿರೈವ್ ಸಿಗ್ಮಾ = NE²τ/m ಅಂತೇಳಿ. ಸೊ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಇಲ್ಲಿ ಒಂದು ಡೆರಿವೇಶನ್ ಬಂದ್ರೆ ಒಂದು ಪ್ರಾಬ್ಲಮ್ 5 marks ಬರ್ತೈತಿ. ಸೊ ಪ್ರಾಬ್ಲಮ್ಸ್ ಎದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕ್ರಿ ಸರ್ ಅಂತಂದ್ರೆ ಹ್ಯಾವ್ ಟು ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಆನ್ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲ್ ಒಂದಾದ್ರ. ನೆಕ್ಸ್ಟ್ ಸರ್ತ ವಿಟ್ಸ್ಟೋನ್ ಬ್ರಿಡ್ಜ್ ಪ್ರಾಬ್ಲಮ್ಸ್, ಇಲ್ಲಾಂದ್ರೆ ಡ್ರಿಫ್ಟ್ ವೆಲಾಸಿಟಿ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ಸ್. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಫಿಕ್ಸ್ ಒಂದು 5 marks ಸರ್. ಪ್ರಾಬ್ಲಮ್ಸ್ ಯಾವ್ದಾದ್ರ ಮೇಲೆ ಪ್ರಾಕ್ಟೀಸ್ ಮಾಡೋಣ ಅಂದ್ರೆ ಸೆಕೆಂಡ್ ಚಾಪ್ಟರ್, ನೆಕ್ಸ್ಟ್ ಥರ್ಡ್ ಚಾಪ್ಟರ್, ನೆಕ್ಸ್ಟ್ 7th ಚಾಪ್ಟರ್. ಸೊ ಇವು ಇಷ್ಟಂತೂ ಕಂಪಲ್ಸರಿ ಮಾಡ್ಲೇಬೇಕಾಗ್ತೈತಿ. ಅದ್ರ ಜೊತೆಗೆ ಸೊ ನೆಕ್ಸ್ಟ್ ಯಾವ್ದ್ರ ಸರ್ 9th ಚಾಪ್ಟರ್. ಅವಾಗ 10th ಚಾಪ್ಟರ್ ಮೇಲೆ ಕೇಳ್ತಿದ್ದ, ಈಗ 9th ಚಾಪ್ಟರ್. ಸೊ ದಟ್ ಈಸ್ ದ ರೇ ಆಪ್ಟಿಕ್ಸ್ ಮೇಲೆ ಸೊ ಒಂದು ಪ್ರಾಬ್ಲಮ್ ಬರ್ತೈತಿ. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ 3 ಅಟೆಂಪ್ಟ್ ಮಾಡ್ಲಿಕ್ಕೆ ಬಹಳ ಬೆಸ್ಟ್ ಆಗ್ತೈತಿ ಸರ್. 1ನೇ ಚಾಪ್ಟರ್ದಾಗ ಅದು ಹೆಚ್ಚಾಗಿ ಡೆರಿವೇಶನ್ ಬರ್ತೈತಿ 1ನೇ ಚಾಪ್ಟರ್ದಾಗ. ಸೊ ಪ್ರಾಬ್ಲಮ್ ಅಂತೂ 1 or 2 ಯು ಕ್ಯಾನ್ ಪ್ರಾಕ್ಟೀಸ್ ವಾಟ್ ಎವರ್ ವಿ ಹ್ಯಾವ್ ಗಿವನ್ ಇನ್ ಅವರ್ ಪಾಸಿಂಗ್ ಪ್ಯಾಕೇಜ್ as well as ಕ್ಲಾಸ್ನಾಗ ಏನ್ ಸಾಲ್ವ್ ಮಾಡಿಸಿರ್ತಲ್ಲ ಅವ್ ಪ್ರಾಕ್ಟೀಸ್ ಮಾಡಿದ್ರೆ ದಿ ಬೆಸ್ಟ್ ಆಗ್ತೈತಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕನ್ಸರ್ನ್ ಟು ದಿ 4th ಚಾಪ್ಟರ್. ಓಕೆ, 4th ಚಾಪ್ಟರ್ ಕನ್ಸರ್ನ್ ಟು ದಿ ಯಾವ್ದ್ರ ಸರ್ ಅಂತಂದ್ರೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಈಸಿಯೆಸ್ಟ್ ಚಾಪ್ಟರ್ ಇದು. ಆರಾಮ್ಸೆ ನೀವು ಇಲ್ಲಿ ಅಲ್ಲಿ ಹಂಗೆ ಎಲೆಕ್ಟ್ರಿಕ್ ಫೀಲ್ಡ್ಸ್ ಸ್ಟಡಿ ಮಾಡಲ್ಲ ಹಿಯರ್. ಸೊ 4th ಚಾಪ್ಟರ್, ಸೊ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಬಗ್ಗೆ, ರೈಟ್. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಸ್ಟಡಿ ಮಾಡಿದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಗದಿ ಬಹಳ ಈಸಿಯೆಸ್ಟ್ ಚಾಪ್ಟರ್ ಇದು. ಇದನ್ನ 6th, 5th, 6th ಓಕೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ಕೋಬಹುದು ಇಲ್ಲಿ. ನೆಕ್ಸ್ಟ್ ಸರ್ತ ಬಯೋಟ್ ಸಾವರ್ಟ್ಸ್ ಲಾ. ಸೊ 3 marks ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ ಹೇಳಿ ಕೇಳ್ಬೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, 2 or 3 marks. ನೆಕ್ಸ್ಟ್ ಸರ್ತ ಡೆರಿವೇಶನ್, ಇದಂತೂ ಎವರ್ ಗ್ರೀನ್ ನೋಡ್ರಿ. ಸರ್ಕ್ಯುಲರ್ ಲೂಪ್ ಕ್ಯಾರಿಂಗ್ ಕರೆಂಟ್ ಅಂತೇಳಿ ಅದುವರೆ ಕೇಳಿರ್ತಾನ. ಇರ್ಲಿಲ್ಲ ಅಂದ್ರೆ ಸೊ ಡೆರಿವೇಶನ್ ಕನ್ಸರ್ನ್ ಟು ದಿ ಪ್ಯಾರಲಲ್ ಕಂಡಕ್ಟರ್ಸ್, ಎರಡರಾಗ ಒಂದು ಪಕ್ಕ ಕ್ವಶನ್ ಆಗ್ತದ. ಸೊ ನೆಕ್ಸ್ಟ್ ಸರ್ತ ಗ್ಯಾಲನ್, ಇದಂತೂ ಫಿಕ್ಸ್ ಕ್ವಶನ್ ನೋಡ್ರಿ. ಇಲ್ಲಿ ಈ ಎರಡದ್ರಾಗ ಒಂದು 5 marks, ಇಲ್ಲಿ ಇವು ಎರಡದ್ರಾಗ ಒಂದು 3 marks. ಆರಾಮ್ಸೆ ನೀವು 8 marks ನ ಇದ್ರಲ್ಲೇ ಸ್ಕೋರ್ ಮಾಡ್ಕೋಬಹುದು ಬರೀ ಜಸ್ಟ್ 4 questions ಪ್ರಿಪರೇಷನ್ ಮಾಡೋದ್ರಿಂದ. ಸೊ ಹಿಂಗ್ ಮಾಸ್ಟರ್ ಪ್ಲಾನ್ ಯೂಟ್ಯೂಬ್ನಾಗೆ ಮತ್ತೆ ಪಬ್ಲಿಕ್ಗೆ ಫ್ರೀ ಆಫ್ ಕಾಸ್ಟ್ ಒಳಗಡೆ ಕೊಟ್ರೆ, ಇನ್ನ ಆಫ್ಲೈನ್ ಬಂದ್ರೆ ಎಷ್ಟು ಯೂಸ್ ಆಗ್ತದೆ ಅನ್ನೋದು ನೀವು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ರಿ. ಕೆಲವೊಬ್ರು ಹೆಂಗಂದ್ರೆ ಮಧ್ಯಾಹ್ನದಾಗ ಅಂತ ಹೇಳಿ ಹೋಯ್ಕೆ ಅಲ್ಲಿ ಏನು ತಿಳಿಲಾರ್ದಂಗ್ ಮಾಡ್ಕೊಳಕತ್ತಿರ್ತಾವ. ಆಲ್ರೆಡಿ ವೆಕೇಶನ್ದಾಗೆ ಅನುಭವ ಆಗಿದ್ದಾವ. ಎಷ್ಟೋ ಸ್ಟೂಡೆಂಟ್ಸ್ ಬಂದು ಈಗ ರೆಗ್ಯುಲರ್ ಕ್ಲಾಸಿಗೆ ಏನ್ ಅಟೆಂಡ್ ಆಗ್ತಾ ಇದ್ದಾರಲ್ಲ ಅವರೆಲ್ಲರೂ ಹೇಳಿದಾರ. ಸೊ ಅದಕ್ಕೆ ಮಧ್ಯಾಹ್ನದಾಗ ಐತಿ ಮನಿ ಹತ್ರ ಐತಿ ಅಂತ ಹೇಳಿ ಅನ್ನೋಕ್ಕಿಂತ ಸೊ ಯಾವಾಗ ಇರ್ಲಿ ಕ್ವಾಲಿಟಿ ಎಜುಕೇಶನ್ ಅನ್ನೋದು ಎಕ್ಸ್ಪೀರಿಯನ್ಸ್ಲೇ ಬರ್ತದ ಮತ್ತೆ ಕ್ವಾಲಿಫಿಕೇಶನ್ಲೇ ಬರ್ತದ. ಸೊ ಅದಕ್ಕೆ 1 or 2 times ಕಲಿಸಿದ್ರಲ್ಲ, ಮೋರ್ ದ್ಯಾನ್ 60 times ಕಲಿಸಿದ್ದು ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಕ್ವಾಲಿಫಿಕೇಶನ್, ಮೈ ಕ್ವಾಲಿಫಿಕೇಶನ್ ಇಸ್ BE, M.Tech. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ MSc. ನೆಕ್ಸ್ಟ್ PhD ಇಸ್ ಆಲ್ಮೋಸ್ಟ್ ಎಟ್ ದಿ ಕಂಪ್ಲೀಷನ್ ಸ್ಟೇಜ್. ನೆಕ್ಸ್ಟ್ ಇಯರ್ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಕಂಪ್ಲೀಟ್. ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಇದ್ದಾಗ ಸೊ ಆರಾಮ್ಸೆ ನಿಮ್ಗೆ ಸ್ಕೋರ್ ಮಾಡ್ಕೊಳಕ ಪ್ರಿಡಿಕ್ಷನ್ಕ ನಾಟ್ ಓನ್ಲಿ ದಿಸ್ ಒನ್ ಬಟ್ ಆಲ್ಸೋ ನೀಟ್ದನ್ನು ಒಂದು ಕ್ಲಾಸ್ ತಗೊಂಡು ತೋರಿಸಿರ್ತದೆ ಯಾವ ತರ ಅದು 2026 ರೀ ಎಕ್ಸಾಮ್ಕ ಹೆಲ್ಪ್ ಆಗಿತ್ತು ಅನ್ನೋದು. ಯಾಕಂದ್ರೆ ಥಿಯರಿದ್ರೊಳಗಿಂದ ಆಸ್ ಇಟ್ ಈಸ್ ಬಂದಿದ್ದು ಒಂದು 10 questions ಅಷ್ಟು ವಿತ್ ಪ್ರೂಫ್ ನ ಹೋಗಿರ್ತದ. ಅದು ಒಂದು ವಿಡಿಯೋ ಮಾಡಿ ಹಾಕಿರ್ತದ. ಸೊ ಯು ಕ್ಯಾನ್ ರೆಫರ್ ದಟ್ ಆಲ್ಸೋ. ಸೊ ಇಲ್ಲಿ ಯಾವ್ದಾದ್ರು ಸರ್ 3 marks ಮೋಸ್ಟ್ ಇಂಪಾರ್ಟೆಂಟ್ ಆಗೋದು ಗ್ಯಾಲ್ನೋಮೀಟರ್ ಇಂಟು ಅಂಡ್ ಆಮೀಟರ್ ಆಗಿ ಮತ್ತೆ ವೋಲ್ಟ್ ಮೀಟರ್ ಆಗಿ ಹೌ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಅಂತೇಳಿ ಫಿಕ್ಸ್ ಕ್ವಶನ್ ಆಗ್ತದೆ ನೋಡಿದ್ದು ಎಲ್ಲಾ ಎಕ್ಸಾಮ್ಸ್ಗಳಿಗೆ. ಫಾರ್ 3 marks ಹೆಚ್ಚಾಗಿ 2 marks ಅನ್ನೋದಕ್ಕಿಂತ 3 marks ಕೇಳ್ತಾನೆ ನೋಡ್ರಿ. ಓಕೆ,
ಸೊ ಲೆಟ್ ಅಸ್ ಗೋ ಹೆಡ್ ದಿ ಫರ್ದರ್ ನೆಕ್ಸ್ಟ್ ಕನ್ಸರ್ನ್ ಟು ದಿ ಯಾವ್ದ್ರ ಸರ್ ಫಿಫ್ತ್ ಚಾಪ್ಟರ್ ಕನ್ಸರ್ನ್ ಟು ದಿ ಫಿಫ್ತ್ ಚಾಪ್ಟರ್ ದಟ್ ಇಸ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಓಕೆ, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಇಲ್ಲಂತರೂ 3 ಮಟೀರಿಯಲ್ ಸ್ಟಡಿ ಮಾಡಿಬಿಟ್ರೆ ಮುಗೀತು. ಯಾವ್ಯಾವ್ರಿ ಸರ್ ಅಂತಂದ್ರೆ ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಸೊ ಮತ್ತೊಂದು ಡಯಾಮ್ಯಾಗ್ನೆಟಿಕ್. 3 ಮಟೀರಿಯಲ್ಸ್ ಯೂಶಲಿ ಕೇಳೋದವ ಎನಿ ಟು ದ ಡಿಫ್ರೆನ್ಸಸ್ ಕೇಳಿರ್ತಾನ್ರಿ. ಯಾವ್ದಾದ್ರು 2 ಮಟೀರಿಯಲ್ ಡಿಫ್ರೆನ್ಸಸ್, ಅದು ಯಾವ ಮಟೀರಿಯಲ್ ಕೇಳ್ತಾನ ಅಂತೇಳಿ. ಸೊ ಲಾಸ್ಟ್ ಇಯರ್ ಅಂದ್ರೆ 2026 ಎಕ್ಸಾಮ್ಸ್ ಹೆಲ್ಪ್ ಆಗ್ಲಿ ಅಂತೇಳಿ 12 ಮಿನಿಟ್ಸ್ ಏನ್ ಲೈವ್ ಕ್ಲಾಸ್ ತಗೊಂಡಿದ್ದೇವಲ್ಲ ಹೋದ ವರ್ಷ, ಅವರಿಗೆ ಅದರಿಂದ 12 ಮಿನಿಟ್ಸ್ ದಷ್ಟು ಡಿಫ್ರೆನ್ಸಸ್, 3 ಕುರಿದು ಡಿಫ್ರೆನ್ಸಸ್ ಒಂದು ಯೂಟ್ಯೂಬ್ನಾಗ ಬಿಟ್ಟಿದೀವಿ ಅದು. ಸೊ ಅದನ್ನ ವಾಚ್ ಮಾಡ್ಕೋರಿ ಯಾರು ಇನ್ನೂ ನೋಡಿಲ್ಲ. ಸೊ ಅದಕ್ಕೆ ಹೇಳ್ತೀವಲ್ಲ, ಯೂಟ್ಯೂಬ್ ಚಾನಲ್ದಾಗ ಏನಿದ್ದಾವ ನೋಡ್ರಿ, ಪ್ಲೇ ಲಿಸ್ಟಿಗೆ ಹೋಗ್ರಿ, ಅಲ್ಲಿದ್ದ ಫಿಸಿಕ್ಸ್ ಅನ್ನೋರು ಫಿಸಿಕ್ಸ್, ಬಯಾಲಜಿ ಅನ್ನೋರು ಬಯಾಲಜಿ, ಕೆಮಿಸ್ಟ್ರಿ ಅನ್ನೋರು ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸಫಿಸಿಯೆಂಟ್ ಆದಷ್ಟು ನಾವು ಆಲ್ರೆಡಿ ಯೂಟ್ಯೂಬಿಗೆ ಕೊಟ್ಟಿದ್ದೀವಿ ಪಾಸ್ ಆಗ್ಲಿಕ್ಕೆ. ಸ್ಕೋರ್ ಮಾಡ್ಕೊಳಕ್ಕೆ ಏನದಲ್ಲ, ಆಫ್ಲೈನ್ ಬೇಕಂದ್ರೆ ಆಫ್ಲೈನಿಗೆ ಬರೀ, ಆನ್ಲೈನ್ ಬೇಕಂದ್ರೆ ಸಾಧನಾ ಕೋರ್ಸ್ಗೆ ಜಾಯ್ನ್ ಆಗಿರಿ. ಇಲ್ಲ ಸರ್ ನಮ್ಗೆ ಲೈವ್ ಕ್ಲಾಸಸ್ ಬೇಕು ಅಂತನೋರು ಇದ್ರಂದ್ರೆ ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ರಿ, ಅದನ್ನು ಒಂದು ಅರೇಂಜ್ಮೆಂಟ್ ಮಾಡಿ ಕೊಟ್ಟಿರ್ತೀವಿ. ಓಕೆ, ನೆಕ್ಸ್ಟ್ ಅಪ್ಪ ಅಂತಂದ್ರೆ ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್, ಪ್ಯಾರೋಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಯಾವ್ದಾದ್ರು 2 ಮಟೀರಿಯಲ್ಸ್ ಡಿಫ್ರೆನ್ಸಸ್ ಕೇಳ್ತಾನೆ. ನೆಕ್ಸ್ಟ್ ಅದಾದ ಬಳಿಕ ಡೆಫಿನಿಷನ್ಸ್, ಸಸೆಪ್ಟಬಿಲಿಟಿ ಆಗಿರ್ಬೋದು, ಸೊ ಮ್ಯಾಗ್ನೆಟಿಕ್ ರಿಲೇಟಿವ್ ಪರ್ಮಿಯಬಿಲಿಟಿ ಆಗಿರ್ಬೋದು, ಮ್ಯಾಗ್ನೆಟೈಸೇಷನ್ ಆಗಿರ್ಬೋದು, ಇಂಥವು ಜಸ್ಟ್ ಡೆಫಿನಿಷನ್ಸ್ ನ ಇಲ್ಲೊಂದು ಕ್ವಶನ್ ಅಪಿಯರ್ ಆಗ್ತೈತಿ. ಓಕೆ, ಅದು 2 ಮಾರ್ಕ್ಸ್ಗೆ ಆದ್ರೆ 2, 3 ಮಾರ್ಕ್ಸ್ಗೆ ಆದ್ರೆ 3. ರೈಟ್, ನೆಕ್ಸ್ಟ್ ಸರ್ ಇರ್ತಂದ್ರೆ ಸೊ ಕನ್ಸರ್ನ್ ಆಲ್ರೆಡಿ ಹೇಳಿದ್ದೇವೆ ನೋಡ್ರಿ ಇದು. ಸೊ ಆಫ್ಲೈನ್ ಕ್ಲಾಸಸ್, ಡೆಮೋ ಕ್ಲಾಸಸ್ ದೇ ಆರ್ ರನ್ನಿಂಗ್. ಸೊ ಹೂ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ಅಂಡ್ ಯು ಕ್ಯಾನ್ ಯುಟಿಲೈಸ್ ದಿಸ್ ಸ್ಪೆಷಲ್ ಆಫರ್. ಸೊ ಆಫ್ಲೈನ್ ಕ್ಲಾಸಸ್ ಇದು ಸ್ಪೆಷಲ್ ಆಫರ್ ನ ಯಾರು 30th ಒಳಗಡೆ ತಗೋತಿರಲ್ಲ, ಸೊ ದಿಸ್ ಸ್ಪೆಷಲ್ ಆಫರ್ ಇಟ್ ಈಸ್ ಗೋಯಿಂಗ್ ಟು ಗೆಟ್ ಅಪ್ಲಿಕೇಬಲ್. ಓಕೆ, ಆಲ್ರೆಡಿ ಹೇಳಿದೆವು ರೋಡ್ ಮ್ಯಾಪ್ ಜಸ್ಟ್ ಗಾಂಧಿ ಚೌಕದಿಂದ 1 ಮಿನಿಟ್ ದಷ್ಟು, ಅಥವಾ ಗಾಂಧಿ ಚೌಕದಾಗ ನಿಂತು ಸಿದ್ದೇಶ್ವರ ಗುಡಿ ಕಡೆಗೆ ಫೇಸ್ ಮಾಡಿದ್ರ ಅಂತಂದ್ರೆ, ಸೊ ಅವಾಗ SPUC ಅಂತೇಳಿ ಬೋರ್ಡ್ ಕಾಣಿಸ್ತದ, PUC ಗೊಂದಿರದ ಬಿಲ್ಡಿಂಗ್ ಮೇಲ್ಗಡೆ. ಸೊ LBS ಮಾರ್ಕೆಟ್ ಅಪೋಸಿಟ್. ಸೊ ಅಲ್ಲೇ SPUC ಎಲ್ಲಾ ಕ್ಲಾಸಸ್ ನ ಕಂಡಕ್ಟ್ ಮಾಡುತ್ತೆ. ಇವನ್ ಗೌರ್ಮೆಂಟ್ ಕಾಲೇಜ್ ಹತ್ರ ನಿಂತರ ಸೊ ಇದು SPUC ಅಂತೇಳಿ ಬೋರ್ಡು ಕಾಣಿಸ್ತದ ನೋಡ್ರಿ. ಗಾಂಧಿ ಚೌಕ್ ನ ನಿಂತ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ. ಸೊ ಈಗ ಹೇಳಿದೇವ್ ನೋಡ್ರಿ, ಸಾಧನ ಕೋರ್ಸ್ 75% ಬಿಗ್ ಆಫ್ಲೇ ಇರೋದ್ರಿಂದ ಜಸ್ಟ್ ಅಟ್ 4000 ಒಳಗಡೆ ಕಂಪ್ಲೀಟ್ ರಿಕಾರ್ಡೆಡ್ ಕ್ಲಾಸಸ್ ಅವೈಲಬಿಲಿಟಿ ಇದೆ. ಯು ಕ್ಯಾನ್ ಯುಟಿಲೈಸ್ ದಟ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕನ್ಸರ್ನ್ ಟು ದಿ 6th ಚಾಪ್ಟರ್, ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. 6th ಚಾಪ್ಟರ್ ಕನ್ಸರ್ನ್ ಟು ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಸೊ ಇಲ್ಲಿ ಏನಪ್ಪಾ ಅಂದ್ರೆ ಮೇಜರ್ಲಿ 2 ಎಕ್ಸ್ಪೆರಿಮೆಂಟ್ಸ್, 2 ಎಕ್ಸ್ಪೆರಿಮೆಂಟ್ಸ್ ಯಾವ್ಯಾವ ಸರ್ ಅಂತಂದ್ರೆ ಕಾಯಿಲ್ ಮ್ಯಾಗ್ನೆಟ್, ಇನ್ನೊಂದು ಕಾಯಿಲ್ ಅಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್. ಫಿಕ್ಸ್ ಕ್ವಶನ್ಸ್ ಆಗ್ತಾವ್ರಿ. ಓಕೆ, ಕಾಯಿಲ್ ಮ್ಯಾಗ್ನೆಟ್, ಕಾಯಿಲ್ ಅಂಡ್ ಸೊ ಕಾಯಿಲ್ ಎಕ್ಸ್ಪೆರಿಮೆಂಟ್. ಅದ್ರ ಜೊತೆಗೆ ನೆಕ್ಸ್ಟ್ ಏನ್ ನೀವು ಸ್ಟಡಿ ಮಾಡ್ಬೇಕಂತಂದ್ರೆ ಅಪಾರ್ಟ್ ಫ್ರಮ್ ದಟ್, ಸೊ ಯು ಹ್ಯಾವ್ ಟು ಸ್ಟಡಿ ಕನ್ಸರ್ನ್ ಟು ದಿ ಲೆನ್ಸಸ್ ಲಾ. ಇದು 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕೇಳ್ತಾನೆ. ನೆಕ್ಸ್ಟ್ ಸರ್ ಮೋಷನಲ್ EMF, ಇದಂತೂ ಫಿಕ್ಸ್ ಡೆರಿವೇಶನ್. ಬಟ್ 2026 ಗೆ ಬಹಳ ಈಸಿ ಕ್ವಶನ್ ಕೇಳಿದ್ದಾನೆ. ಜಸ್ಟ್ ಎಕ್ಸ್ಪ್ರೆಷನ್ ಬರೋದಕ್ಕೆ ಎಕ್ಸ್ಪ್ಲೇನ್ ದಿ ಟರ್ಮ್ಸ್ ಅಂತೇಳಿ. ಸೊ ಅದಕ್ಕೆ ಈ ಕ್ವಶನ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ, ಫಿಕ್ಸ್ ಪ್ರತಿ ವರ್ಷ ಬೀಳ್ತೈತಿ. ಓಕೆ, so next definition concerned to the self inductance as well as self induction. Next mutual inductance as well as mutual induction, so definition. Next AC the sketch alternating, so alternating current the generator, AC generator the sketch. Next ಇಲ್ಲಿ ಏನಿದೆಲ್ಲ 7th chapter, that is concerned to the AC alternating, so current. ಇದು ಇದ್ರಾಗ ಮೇಜರ್ಲಿ ಏನ್ ಫೋಕಸ್ ಮಾಡ್ರಂದ್ರ ಪ್ರಾಬ್ಲಮ್ಸ್. ಅದ್ರ ಜೊತೆಗೆ ಒಂದ್ ಥಿಯರಿ ಕಾನ್ಸೆಪ್ಟ್ ಯಾವುದೇ ಕಾರಣಕ್ಕೂ ಇದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ದಟ್ ಈಸ್ ಕನ್ಸರ್ನ್ ಟು ದಿ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ಲೈವ್ ದಾಗಿದ್ದವರು ಕ್ಲಾಸಸ್ ನ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಇದ್ರ ಲಿಂಕ್ ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್. ಸೊ ಇಲ್ಲಿ ಟ್ರಾನ್ಸ್ಫಾರ್ಮರ್ದಾಗ ಏನೇನ್ ಸ್ಟಡಿ ಮಾಡೋಣ ಸರ್ ಅಂತಂದ್ರೆ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ, ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್. ಅದ್ರ ಜೊತೆಗೆ ವರ್ಕಿಂಗ್ ಆಸ್ ವೆಲ್ ಆಸ್ ಸ್ಕೆಚ್. ಒಮ್ಮೊಮ್ಮೆ ಬರೀ ವರ್ಕಿಂಗ್ ಸ್ಕೆಚ್ ಕೇಳ್ಬೋದು, ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿ ಕೇಳ್ಬೋದು. ಅದ್ರದ್ದು ಪ್ರಿನ್ಸಿಪಲ್ ಅಂತೂ ಬಹಳ ಸಲ ಕೇಳಿದಾನ, 1 ಮಾರ್ಕ್ಸಿಗೆ MCQs ದಾಗ ಮತ್ತೆ KCET ಗೆ. ಅದು ಏನಂತ ಹೇಳಿದೆ ಸರ್ ಪ್ರಿನ್ಸಿಪಲ್ ಆಫ್ ಸೊ ಕನ್ಸರ್ನ್ ಟು ದಿ ವಾಟ್ ಟ್ರಾನ್ಸ್ಫಾರ್ಮರ್, ದಟ್ ಈಸ್ ಮ್ಯೂಚುವಲ್ ಇಂಡಕ್ಷನ್ ಅಂತೇಳಿ. ಮ್ಯೂಚುವಲ್ ಇಂಡಕ್ಷನ್ ಬಹಳ ಸಲ ಅದು ಕ್ವಶನ್ ಆಗಿದೆ. ಅಗೇನ್ ದೇರ್ ವಿಲ್ ಬಿ ದಿ ಪ್ರೊಬಬಲ್ ಚಾನ್ಸ್ ಟು ಗೆಟ್ ರಿಪೀಟ್. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ ಪ್ರಾಬ್ಲಮ್ಸ್ ಹೇಳಿದೇವಲ್ಲ, ಸೊ ಕಂಪಲ್ಸರಿ ಯು ಡೋಂಟ್ ನೆಗ್ಲೆಕ್ಟ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ವಾಟ್ ಎವರ್ ವಿ ಹ್ಯಾವ್ ಸಾಲ್ವ್ಡ್ in class as well as whatever we have given in a passing package. Okay, passing package ಒಂದು ವಿಡಿಯೋ ಮಾಡಿದ್ದೇವೆ ನೋಡ್ಕೊಳ್ರಿ, ಇಲ್ಲ ಒಂದು ವಿಡಿಯೋ ಮಾಡಿ ಕೊಟ್ಟಿರ್ತದ. ಸೊ ಇಲ್ಲಿ ಆಲ್ರೆಡಿ ಹೇಳಿದೆ ನೋಡ್ರಿ ಡೆಮೋ ಕ್ಲಾಸಸ್. ಸೊ ಮಾರ್ನಿಂಗ್ ಬ್ಯಾಚ್ ಮತ್ತೆ ಬ್ಯಾಚ್ 1 ಬ್ಯಾಚ್ 2,
ಸೊ 20th ದಿಂದ ಜೂನ್ ಹಿಡಿದು ಸ್ಟಾರ್ಟ್ ಆಗಿದ್ದಾವಲ್ಲ ಅದಕ್ಕೆ ಜಾಯ್ನ್ ಆಗ್ರಿ. ಇದು 30th ಆಫ್ ಜೂನ್ ದೊಳಗಡೆ ಈ ಸ್ಪೆಷಲ್ ಆಫರ್ ನ ಕಂಪ್ಲೀಟ್ ಆಗ್ತೈತಿ. ಸೊ ಬಿಫೋರ್ ದಟ್ ಯು ಕ್ಯಾನ್ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಯುಟಿಲೈಸ್ ದಟ್. ನೆಕ್ಸ್ಟ್ ಸೊ ಮಾರ್ನಿಂಗ್ ಬ್ಯಾಚ್ ಇದೆ. ಅದ್ರ ಜೊತೆಗೆ KCET ನೀಟ್ ಕ್ಲಾಸಸ್ ಅಂತಂದ್ರ ಸೊ ಇಯರ್ ಫುಲ್ ಲಾಂಗ್ ಟರ್ಮ್ ಕ್ಲಾಸಸ್ ದೇ ಆರ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್ ವೆರಿ ಸೂನ್ ವಿತ್ ಸ್ಪೆಷಲ್ ಆಫರ್. ಯಾವ ತರ ಸರ್ 10,000 ಒಳಗಡೆ ಸ್ಪೆಷಲ್ ಆಫರ್. ಸೊ ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಫಸ್ಟ್ 30 ಸೀಟ್ಸ್ ಅದು ಅಪ್ಲಿಕೇಬಲ್ ಆಗ್ತದೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಯುಟಿಲೈಸ್ ದಟ್. ಸೊ ಇಲ್ಲಿ ಬಂತ್ ನೋಡ್ರಿ ವೆರಿ ಈಸಿಯೆಸ್ಟ್ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್. ಆರಾಮ್ಸೆ ನಿಮಗ ಇಲ್ಲಿ 2 or 3 ಮಾರ್ಕ್ಸ್ ಗೆ ಏನ್ ಕೇಳ್ತಾನಂದ್ರೆ ಅಪ್ಲಿಕೇಶನ್ಸ್ ನೇ ಕೇಳ್ತಾನ ನೋಡ್ರಿ. ಮೊನ್ನೆ ಇದ್ರದ್ದು KCET ಗೆ ಅಷ್ಟೇ ಅಲ್ಲ ನೀಟ್ಕ ಮತ್ತೆ ಥಿಯರಿ ಎಕ್ಸಾಮ್ಸ್ಗೆ. ನೀಟ್ ಎಕ್ಸಾಮ್ಗೆ ಮ್ಯಾಚ್ ದಿ ಫಾಲೋವಿಂಗ್ ಅಂತೇಳಿ ನಮ್ಮ ಪಾಸಿಂಗ್ ಪ್ಯಾಕೇಜ್ ಟೇಬಲ್ ಒಳಗಡೆ ಏನ್ ಕೊಟ್ಟಿದ್ವಲ್ಲ ಅದರದೇ ಅಪಿಯರ್ ಆಗೈತಿ. ಮತ್ತೆ ಕ್ಲಾಸ್ ನೋಟ್ಸ್ ನಾಗ ಕರೆಕ್ಟ್ ಆಗಿ ಒಂದು ಟೇಬಲ್ ಕೊಟ್ಟಿದ್ದೆವು ಏನಂತೇಳಿ ಅಂದ್ರೆ ಟೈಪ್ಸ್ ಆಫ್ ರೇಡಿಯೇಷನ್ಸ್. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ರೇಂಜ್, ವೇವ್ ಲೆಂತ್ ರೇಂಜ್, ಅದ್ರ ಜೊತೆಗೆ ಇರ್ತಾವ ಅಪ್ಲಿಕೇಶನ್ಸ್ ಗಳದ್ದು ಫೋಕಸ್ ಮಾಡಿದ್ದೇನೆ. ಅದಕ್ಕಿಲ್ಲಿ ಮೇಜರ್ಲಿ ಹೌ ಟು ಡಿಸ್ಕಸ್ ಹೌ ಟು ಸ್ಟಡಿ ಅಬೌಟ್ ದಿ ಎಕ್ಸ್ರೇ, UV ರೇಸ್, ಗಾಮಾ ರೇಸ್, ನೆಕ್ಸ್ಟ್ ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್ ಅವ್ರದ್ದು ಏನ್ ಇರ್ತಾವ ಅಪ್ಲಿಕೇಶನ್ಸ್ ಇಲ್ಲಿ ಬರೆದೇ ಬಿಟ್ಟಿದೆ ನೋಡ್ರಿ. ಯಾವ್ದಾದ್ರು 1-2 ಮಾರ್ಕ್ಸ್ ಪಕ್ಕ ಬರ್ತೈತಿ ನೋ ಡೌಟ್. ನೆಕ್ಸ್ಟ್ ಅದ್ರ ಜೊತೆಗೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಬಗ್ಗೆ ಎಷ್ಟು ಸ್ಟಡಿ ಮಾಡ್ರಿ. ಅದ್ರ ಜೊತೆಗೆ ಸೊ ಆಂಪಿಯರ್ಸ್ ಮ್ಯಾಕ್ಸ್ವೆಲ್ಸ್ ಸೊ ಲಾದ್ ಸೊ ಯು ಹ್ಯಾವ್ ಟು ಸ್ಟಡಿ. ಸೊ that is going to help a lot. So at least compulsory how to study concern to the applications. Next sir the 9th chapter that is related to the what optics, especially ray optics. ಒಂದು ವೇವ್ ಆಪ್ಟಿಕ್ಸ್ ಅಂತ ಹೇಳಿದೆ, ಇನ್ನೊಂದು ರೇ ಆಪ್ಟಿಕ್ಸ್. ಸೊ 9th ಚಾಪ್ಟರ್ ರೇ ಆಪ್ಟಿಕ್ಸ್ ಸ್ಟಡಿ ಮಾಡೋದ್ರ ಜೊತೆಗೆ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆನೂ ಸ್ಟಡಿ ಮಾಡ್ತೀರಿ. ಇದ್ರೊಳಗಡೆ ಕ್ಲಾಸ್ನಾಗ ಏನ್ ಸಾಲ್ವ್ ಮಾಡ್ತೀವಿ ನೋಡ್ರಿ. ಸೊ ಆ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡ್ರಿ, ಯಾಕಂದ್ರೆ ಪ್ರಾಬ್ಲಮ್ ಪಕ್ಕ ಬರ್ತೈತಿ. ಮತ್ತೆ ಪಾಸಿಂಗ್ ಪ್ಯಾಕೇಜ್ ದಾಗ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಕೊಟ್ಟಿದ್ದೀವಿ. ಸೊ ಫಿಕ್ಸ್ ಇಲ್ಲಿ ಬರ್ದೇ ಬಿಟ್ಟಿದ್ ನೋಡ್ರಿ. ಒಂದು ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ ಇದ್ರ ಮೇಲೆ 5 ಮಾರ್ಕ್ಸ್ ಪ್ರಾಬ್ಲಮ್ ಪಾರ್ಟ್ ಡಿ ಒಳಗಡೆ. ಸೊ ಇದೊಂದು ಚಾಪ್ಟರ್ ಪ್ರಾಬ್ಲಮ್ಸ್, ಸೆಕೆಂಡ್ ಚಾಪ್ಟರ್ ಪ್ರಾಬ್ಲಮ್ಸ್, ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಪ್ರಾಬ್ಲಮ್ಸ್ ಮಾಡಿದ್ರೆ ನಿಮ್ಗೆ ಆರಾಮ್ಸೆ 5 ಈಚ್ ಮಾರ್ಕ್ಸ್ ಯು ಕ್ಯಾನ್ ಸ್ಕೋರ್. ಅಲಾಂಗ್ ವಿತ್ ದಟ್ 7th ಚಾಪ್ಟರ್ AC alternating current the so problems if you practice then you will get the so out in problems also no doubt. Okay, let us go ahead the further ಇನ್ನ ಏನೇನ್ ಸ್ಟಡಿ ಮಾಡ್ಬೇಕ್ರಿ ಸರ್ ಇಲ್ಲಿ ಅಂತಂದ್ರೆ. ಸೊ ಯು ಕ್ಯಾನ್ ಸ್ಟಡಿ ಕನ್ಸರ್ನ್ ಟು ದಿ ವಾಟ್ ಆರ್ ಪ್ರಿಸಮ್ಸ್ ಫಾರ್ಮುಲಾ. ಪ್ರಿಸಮ್ ಫಾರ್ಮುಲಾ ಹ್ಯಾವ್ ಟು ಪ್ರಾಕ್ಟೀಸ್ ಕನ್ಸರ್ನ್ ಟು ದಿ ಡೆರಿವೇಶನ್. ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ ಮಿರರ್ ಫಾರ್ಮುಲಾ. ನಾಟ್ ಓನ್ಲಿ ಪ್ರಿಸಮ್ ಮಿರರ್ ಬಟ್ ಆಲ್ಸೋ ಯು ಹ್ಯಾವ್ ಟು ಪ್ರಾಕ್ಟೀಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಈ ಮೂರದ್ರಾಗ ಒಂದು ಬೀಳಂತ ಸಾಧ್ಯತೆ ಇದೆ. 5 ಮಾರ್ಕ್ಸ್ ಏನು ಥಿಯರಿ ಕೇಳಿದ್ರ ಇರ್ಲಿಲ್ಲ ಅಂದ್ರ ಸೊ ಪ್ರಾಬ್ಲಮ್ ಅಂತ ಪಕ್ಕ ಬೀಳ್ತೈತಿ. ಅದ್ರ ಜೊತೆಗೆ ಮತ್ತೇನಪ್ಪಾ ಅಂತಂದ್ರೆ TIR ಕಂಡೀಷನ್ಸ್, ಟೋಟಲ್ ಇಂಟರ್ನಲ್. ಸೊ ಕನ್ಸರ್ನ್ ಟು ದಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕಂಡೀಷನ್ಸ್ 2 or 3 ಮಾರ್ಕ್ಸ್ ಕೇಳ್ಬೋದು. ಸೊ ಮೆಥಡ್ಸ್ ಆಫ್ ಇನ್ಕ್ರೀಸಿಂಗ್ ದಿ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್ ಅಂತೇಳಿ ಹಿಂಗ. ಸೊ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಫೋಕಸ್ ಮಾಡ್ಬೋದು. ಬಟ್ ಮೇಜರ್ಲಿ what I can recommend you have to practice concern to the problems and then these derivations. Okay, so already ಹೇಳಿದೀವಲ್ಲ ಆಫ್ಲೈನ್ ಕ್ಲಾಸಸ್. ಸೊ ಅಗ್ದಿ ಬೆಸ್ಟ್ ವೇ ಒಳಗಡೆ ಡೆಮೋ ಕ್ಲಾಸಸ್ ಫಸ್ಟ್ 10 days ಅಂತ ಹೇಳಿದವಲ್ಲ, ಮೊನ್ನೆ 20th ಹಿಡಿದು ಸ್ಟಾರ್ಟ್ ಆಗಿದ್ದಾವ. ಸೊ ಈವ್ನಿಂಗ್ 5:30 to 7:30. ಸೊ ಯಾರು ಇಲ್ಲಿ ಲೋಕಲ್ ವಿಜಯಪುರದಾಗ ಇರ್ತಿರಲ್ಲ ಸೊ ಯು ಕ್ಯಾನ್ ಕಮ್ ಅಂಡ್ ಅಟೆಂಡ್ ದೀಸ್ ಡೆಮೋ ಕ್ಲಾಸಸ್ ಅಂಡ್ ಯುಟಿಲೈಸ್ ಇಫೆಕ್ಟಿವ್ಲಿ. ಸೊ ಫಸ್ಟ್ 10 days ಡೆಮೋ ಕ್ಲಾಸಸ್ ಆದ ಬಳಿಕ ಸೊ ಏನಪ್ಪಾ ಅಂದ್ರೆ ಸ್ಪೆಷಲ್ ಆಫರ್ ಹೇಳಿದವಲ್ಲ 30th ಒಳಗಡೆ. ಸೊ PCMB ಸೊ 4 ಕುರಿದು ಸೊ 6,000 ಒಳಗಡೆ ಈಗ ಸ್ಪೆಷಲ್ ಆಫರ್ಲೇ ಇದೆ. ಸೊ PCMB ಬರೀ ಥಿಯರಿ ಬೇಕಂದವ್ರಿಗೆ. ನೆಕ್ಸ್ಟ್ ಸರ್ ಅಂತಂದ್ರೆ KCET ನೀಟ್ ಬೇಕ್ರಿ ಸರ್ ನಮಗ PCMB ಜೊತೆಗೆ ಅಂತಂದ್ರೆ ಸೊ ಜಸ್ಟ್ ಅಟ್ 10,000 whoever going to take the admission on or before 30th of so what June. ಸೊ ಅದಕ್ಕೆ ಇದು ಲಿಮಿಟೆಡ್ ಸೀಟಿಗಿದೆ. ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಇನ್ನೂ 5 days ಸೊ ಸ್ಪೆಷಲ್ ಆಫರ್ದು ಡ್ಯೂರೇಷನ್ ಇದೆ. ಯು ಕ್ಯಾನ್ ಯುಟಿಲೈಸ್. ಫಸ್ಟ್ ಡೆಮೋ ಕ್ಲಾಸ್ನ ಅಟೆಂಡ್ ಆಗ್ರಿ, ದೆನ್ ಯು ಕ್ಯಾನ್ ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಬೈ ದಿ ಸೊ ದಟ್ ರೆಸ್ಪೆಕ್ಟಿವ್ ಕೋರ್ಸಸ್ ಅಂಡ್ ಕನ್ಫರ್ಮ್ ಯುವರ್ ಅಡ್ಮಿಷನ್. ಓಕೆ, ಆನ್ಲೈನ್ ಒಳಗಡೆ ಜಸ್ಟ್ 4,000 ಒಳಗಡೆ ಇದೆ, ಅದರದ್ದು ಯುಟಿಲೈಸೇಷನ್ ತಕೋರಿ. ಸೊ ಫಸ್ಟ್ PUC ದವರಿಗೆ ಕೆಲವೊಂದು ಸ್ಟೂಡೆಂಟ್ಸ್ ಕೋಚಿಂಗ್ ಬಂದು ಅಪ್ರೋಚ್ ಆಗಿದ್ರು, ಸರ್ ನಮಗೂ ಒಂದಿಷ್ಟು ಕ್ಲಾಸಸ್ ನ ಕಂಡಕ್ಟ್ ಮಾಡ್ರಿ ಅಂತೇಳಿ. ಫಸ್ಟ್ ಅವರಿಗೆ ಎವ್ರಿ ಸಂಡೇ ಫ್ರೀ ಕ್ಲಾಸಸ್ ಇರ್ತಾವ. ಎಷ್ಟು ಟೈಮಿಂಗ್ ಏನ್ ಇರ್ತದೆ ಸರ್ ಅಂತಂದ್ರೆ 11 o'clock to 1 o'clock ಎವ್ರಿ ಸಂಡೇ. ಸೊ 2 hours ದಷ್ಟು ಫ್ರೀ ಕ್ಲಾಸಸ್ ಇರ್ತಾವ. ಸೊ ಯು ಕ್ಯಾನ್ ಕನ್ವೆ ಟು ದಟ್ ಮೆಸೇಜ್ ಟು ಆಲ್ ಯುವರ್ ಜೂನಿಯರ್ಸ್. ಅವ್ರಿಗೆ ಇನ್ನೂ ಅಡ್ರೆಸ್ ಗೊತ್ತಿರಲ್ಲ, ನೆಕ್ಸ್ಟ್ ಎಲ್ಲಿದೆ ಅನ್ನೋದು ಗೊತ್ತಿರಲ್ಲ. ಸೊ ಅದಕ್ಕೆ ಎಲ್ಲರೂ ನಿಮ್ಗೆ ಯಾರ್ಯಾರಿಗೆ ಗೊತ್ತಿದೆಯಲ್ಲ ಸೊ ಅವರಿಗೆ ಕನ್ವೆ ಮಾಡ್ರಿ, ಅವರು ಯುಟಿಲೈಸೇಷನ್ ತಗೊಳ್ಳಿ. ಫಸ್ಟ್ ಫ್ರೀ ಕ್ಲಾಸಸ್ ಆದ ಬಳಿಕ ಅವರಿಗೆ PCMB ಒಂದು ಬ್ಯಾಚ್ ನ ಮಾಡಿಕೊಟ್ಟಿರ್ತದ. ಓಕೆ, ಸೊ ಇದು ಓಪನ್ ಮತ್ತೆ ಫ್ರೀ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಸರ್ ನಮಗೂ ಸೆಕೆಂಡ್ PUC ದವರಿಗೆ ಎವ್ರಿ ಸಂಡೇ ನಾವು ಡೇದಾಗ ಬಂದು ಅಟೆಂಡ್ ಆಗಂಗೆ ಏನಾದ್ರು ಫ್ರೀ ಕ್ಲಾಸ್ ಇದ್ದಾವೆ ಏನ್ರಿ ಸರ್ ಅಂತಂದ್ರೆ
ಸೊ ಅವ್ರದ್ದು 11 to 1 o'clock ತಗೊಂಡ್ರ ನಿಮ್ದು 1 to 3 o'clock ಸೊ PCMB ಎವ್ರಿ ಸಂಡೇ ಫ್ರೀ ಕ್ಲಾಸಸ್ ಇರ್ತಾವ. ಇದು ಎಲ್ಲ ನಿಮ್ ಫ್ರೆಂಡ್ಸಿಗೆ ತಿಳಿಸ್ರಿ ಮತ್ತೆ ನೀವು ಯುಟಿಲೈಸೇಷನ್ ತಗೊಳ್ರಿ. ಓಕೆ, ಈಗ ಆಲ್ರೆಡಿ 10 days ಡೆಮೋ ಕ್ಲಾಸಸ್ ಏನ್ ನಡೆದವಲ್ಲ, ಸೊ ಅದು ಬಂದು ಅಟೆಂಡ್ ಆಗಿ ಯೂಸ್ ತಗೊಳ್ರಿ. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿ ಫರ್ದರ್ ಕನ್ಸರ್ನ್ ಟು ದಿ 10th ಚಾಪ್ಟರ್, ದಟ್ ಈಸ್ ಯಾವ್ದ್ರದ್ದು ಇರ್ತಂದ್ರೆ ವೇವ್ ಆಪ್ಟಿಕ್ಸ್. ಸೊ ವೇವ್ ಆಪ್ಟಿಕ್ಸ್ ಒಳಗಡೆ ಹೈಗಾನ್ಸ್ ಅಥವಾ ಹೈಜನ್ಸ್ ಪ್ರಿನ್ಸಿಪಲ್ ಹ್ಯಾವ್ ಟು ಸ್ಟಡಿ. ಸೊ ಅದರದ್ದು ಪ್ರೂಫ್ ಕೇಳ್ಬಹುದು. ನೆಕ್ಸ್ಟ್ ಅಂತಂದ್ರೆ ಹೈಗಾನ್ಸ್ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡು ರಿಫ್ರಾಕ್ಷನ್ ಫಿನಾಮಿನನ್ ಮತ್ತೆ ರಿಫ್ಲೆಕ್ಷನ್ ಫಿನಾಮಿನನ್ ಪ್ರೂಫ್ ಅಂತೂ ಮೋಸ್ಟ್ ಆಫ್ ದಿ ಟೈಮ್ಸ್ ಕೇಳಿದಾನ ಮತ್ತೆ ಕೇಳ್ತಾನೆ. ಓಕೆ, ಹೈಗಾನ್ಸ್ ಪ್ರಿನ್ಸಿಪಲ್ ಸ್ಟೇಟ್ಮೆಂಟ್ ಕೇಳ್ಬಹುದು, ಬಟ್ ರಿಫ್ರಾಕ್ಷನ್ ಮತ್ತೆ ರಿಫ್ರಾಕ್ಷನ್ ಫಿನಾಮಿನನ್ ಅದ್ದು ಸೊ ಪ್ರೂಫ್ ಅಂತೂ ಯೂಸಿಂಗ್ ಹೈಗಾನ್ಸ್ ಪ್ರಿನ್ಸಿಪಲ್ ಮೋಸ್ಟ್ ಆಫ್ ದಿ ಟೈಮ್ಸ್ ಇದು ರಿಪೀಟೆಡ್ ಕ್ವಶನ್. ನೆಕ್ಸ್ಟ್ ಯೂಸಸ್ ಅಥವಾ ಅಪ್ಲಿಕೇಶನ್ಸ್ ಆಫ್ ಪೊಲಾರೈಡ್ಸ್, ಶ್ಯೂರ್ ಶಾರ್ಟ್ ಕ್ವಶನ್ ಮತ್ತೆ ಈಸಿಯಸ್ಟ್. ನೆಕ್ಸ್ಟ್ ಸರ್ತ ಕಂಡೀಷನ್ಸ್ ಫಾರ್ ಕೋಹರೆಂಟ್ ಸೋರ್ಸಸ್, ಯಾವ್ಯಾವ ಕಂಡೀಷನ್ಸ್ ಅಂತೇಳಿ. ನೆಕ್ಸ್ಟ್ ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಿರ್ಬೋದು, ಮತ್ತೆ ಯಾವ್ದ್ರಿ ಸರ್ತ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಕನ್ಸ್ಟ್ರಕ್ಟಿವ್ ಮತ್ತೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಅದು ಆದ ಬಳಿಕ ಇಲ್ಲಿ ಏನಪ್ಪಾ ಅಂದ್ರೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಇಷ್ಟು ಸೊ ಸ್ಟಡಿ ಮಾಡ್ರಿ. ಇಲ್ಲಿ ಲಾಸ್ಟ್ ಇಯರ್ ಪ್ರಾಬ್ಲಮ್ ಪಕ್ಕ ಬರ್ತಿತ್ತು, ಪಾಸಿಂಗ್ ಪ್ಯಾಕೇಜ್ ದಾಗೂ ಪ್ರಾಬ್ಲಮ್ ಕೊಟ್ಟಿತ್ತು, ಬಟ್ ಇವಾಗ ಪ್ರಾಬ್ಲಮ್ ಈ ಚಾಪ್ಟರ್ ಮೇಲೆ ಕೇಳಂಗಿಲ್ಲ. ಓಕೆ, ಸೊ ನೀವು ಪ್ರಾಕ್ಟೀಸ್ ಮಾಡೋರು ಮಾಡ್ಬೋದು, ಬಟ್ ಅವಶ್ಯಕತೆ ಇಲ್ಲ ಅಂತೇಳಿ ನನ್ನ ಸಜೆಷನ್. ಇವಿಷ್ಟು ತರವಾಗಿ ಸೊ ಪ್ರಿಪೇರ್ ಮಾಡ್ರಿ, ತೇರಿಗೆ ಬೆಸ್ಟ್ ಹೆಲ್ಪ್ ಆಗ್ತೈತಿ. ಒಂದು 5 marks ಮತ್ತೆ ಒಂದೇನಪ್ಪ ಅಂದ್ರೆ 2 or 3 marks ಕ್ವಶನ್ ಬಂದಿರ್ತ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಮತ್ತೆ ಈಸಿಯೆಸ್ಟ್ ಚಾಪ್ಟರ್, ಈ ಕಡೆ ಏನ್ ಚಾಪ್ಟರ್ಸ್ ಇದ್ದಾವಲ್ಲ ಇವು 11th 12th 13th 14th ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲಾ ಕಾಲೇಜ್ದಾಗ ಲಾಸ್ಟಿಗೆ ಕಲಿಸ್ತಾರ, ಬಟ್ ನಾವೇನ್ ಮಾಡಿದೀವಪ್ಪ ಅಂದ್ರೆ ಫಸ್ಟಿಗೆ ಕಲಿಸ್ಬಿಟ್ಟಿದೀವಿ. ಓಕೆ, ಯಾವಾಗ ಕೋರ್ಸ್ ನ ಸ್ಟಾರ್ಟ್ ಮಾಡ್ತದಲ್ಲ ಆಫ್ಲೈನ್ ಕ್ಲಾಸಸ್, ಎವ್ರಿ ಇಯರ್ ವಿ ಆರ್ ಗೋಯಿಂಗ್ ಟು ಟೀಚ್ ದಿ ಫಸ್ಟ್ 10th 11th 12th 13th 14th ಚಾಪ್ಟರ್ಸ್ ಅವೆ. ಅದೊಂದು ಗ್ರೂಪ್ 1 ಅಂತೇಳಿ. ಸೊ ಅದು ನೆಕ್ಸ್ಟ್ ಇದೆ, ಅದು ಸೆಕೆಂಡ್ ಇನ್ನೊಂದು ಕ್ಲಾಸ್ 2 ಅಂತೇಳಿ ಮಾಡಿರ್ತದ. ಆ ಕ್ಲಾಸ್ನಾಗ ಅಗ್ದಿ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತದೆ, ಯಾವ ಚಾಪ್ಟರ್ಸ್ ಹೆಂಗ್ ಲಿಂಕ್ ಇದ್ದಾವ, ಯಾವ ಚಾಪ್ಟರ್ಸ್ ನೀವು ಫಸ್ಟ್ ಸ್ಟಡಿ ಮಾಡಬೇಕು, ಯಾವ ತರ ಸ್ಕೋರ್ ಮಾಡ್ಕೋಬೇಕು ಅನ್ನೋದನ್ನ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತದೆ. ಯಾಕಂದ್ರೆ ಇವತ್ತು ಮಾಸ್ಟರ್ ಪ್ಲಾನ್ ಗೆ ಒಟ್ಟ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ಎಲ್ಲ 14 ಚಾಪ್ಟರ್ಸ್ ಒಂದ್ ಕಡೆ ಡಿಟೇಲ್ ಆಗಿ ಡಿಸ್ಕಷನ್ ಆಗ್ಬೇಕಂತೇಳಿ ಸೊ ಇದನ್ನ ಕ್ಲಾಸ್ ಮಾಡೈತಿ. ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಎಲ್ಲಾ ಚಾಪ್ಟರ್ಸ್ ಗಳನ್ನ ಯಾವ್ಯಾವ ತರ ಲಿಂಕ್ ಇದ್ದಾವ ಒಂದರಿಂದ ಒಂದಕ್ಕೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಇಲ್ಲಿ ಏನೇನ್ ಸ್ಟಡಿ ಮಾಡ್ಬೇಕ್ರಿ ಸರ್ ಅಂತಂದ್ರೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಸೊ ಮ್ಯಾಟರ್ದೊಳಗಡೆ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್, ಎವರ್ ಗ್ರೀನ್ ಕ್ವಶನ್ ನೋಡ್ರಿ. ಇದಕ್ಕೆ ಎಷ್ಟು ಸ್ಟಾರ್ ಕೊಟ್ಟರು ಕಡಿಮೆನೆ, ಸೊ 5 ಸ್ಟಾರ್ ಅಲ್ಲ 10 ಸ್ಟಾರ್ ಕೊಟ್ಟರು ಕಡಿಮೆನೆ ಅದ. ಸೊ ಕಂಪಲ್ಸರಿ ಇದು ಕ್ವಶನ್ ಬರ್ತೈತಿ. ಇಫೆಕ್ಟ್ಸ್ ಸೊ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಲಾಸ್ ಅಂತಾರೆ ಬಂದಿರ್ತದ, ಇಲ್ಲ ಅಬ್ಸರ್ವೇಷನ್ಸ್ ಅಂತಾರೆ ಬಂದಿರ್ತದ, ಇಲ್ಲಾಂದ್ರೆ ರಿಸಲ್ಟ್ಸ್ ಅಂತಾರೆ ಬಂದಿರ್ತದ. ಸೊ ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಜೊತೆಗೆ ಸೊ ಟೈಪ್ಸ್ ಆಫ್ ಎಮಿಷನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಎಮಿಷನ್ಸ್. ನೆಕ್ಸ್ಟ್ ಸರ್ತ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್, ದಿಸ್ ಆಲ್ಸೋ ಬಿ ದ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಡೆಫಿನಿಷನ್ಸ್ ಬರ್ತಾವ ನೋಡ್ರಿ, ಲೈಕ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತೇಳಿ. ನೆಕ್ಸ್ಟ್ ಸರ್ತ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತೇಳಿ, ವರ್ಕ್ ಫಂಕ್ಷನ್. ನೆಕ್ಸ್ಟ್ ಸರ್ತ ಎಲೆಕ್ಟ್ರಾನ್ ವೋಲ್ಟ್ ಅಂತೇಳಿ. ಸೊ ಇವು ಡೆಫಿನಿಷನ್ಸ್ ಬರ್ಬಹುದು. ಬಟ್ ಫಿಕ್ಸ್ ಕ್ವಶನ್ ಇದು. ಇಂಥ ಫಿಕ್ಸ್ ಕ್ವಶನ್ಸ್ ಒಂದು 20-25 ಆಲ್ರೆಡಿ ನಮ್ಮ ಕೋಚಿಂಗ್ ವರ್ಕರ್ ಪಾಂಪ್ಲೆಟ್ ಅದು ಎಲ್ಲ ಕಾಲೇಜ್ಗಳಿಗೆ ಎಲ್ಲ ಸ್ಟೂಡೆಂಟ್ಸ್ ಇವನ್ ನೀವು ಫಸ್ಟ್ ಇಯರ್ ಇದ್ದಾಗೆ ಕೊಟ್ಟಿದ್ದಾನ. ಸೊ ಅದಕ್ಕೆ ಅದರಗಡೆ ಕ್ವಶನ್ ನೀವು ಯೂಸ್ ತಗೊಳ್ರಿ. ಯಾಕ್ರಿ ಸರ್ ಅಂತಂದ್ರೆ ಅದ್ರಾಗಿಂದ ಪ್ರತಿ ವರ್ಷ 30 to 40 marks ಫಿಕ್ಸ್. ಫಸ್ಟ್ PUC ಬಿದ್ದಿರ್ತದೆ 30 to 40 marks, ಸೆಕೆಂಡ್ PUC ಬಿದ್ದಿರ್ತದೆ ಒಂದು ಪೇಜ್ ದಿಂದ ನಿಯರ್ಲಿ 60 to 80 ಆರ್ ಎಲ್ಸ್ 60 to 100 marks ದಷ್ಟು ಅಪಿಯರ್ ಆಗ್ತದೆ. ಸೊ ಅದಕ್ಕೆ ಅದ್ರ ಕೊಟ್ಟಿದ್ದ ಕ್ವಶನ್ಸ್ ಆಗಲಿ ಫಾರ್ಮುಲಾ ಆಗಲಿ ಡೋಂಟ್ ನೆಗ್ಲೆಕ್ಟ್, ಯು ಹ್ಯಾವ್ ಟು ಪ್ರಿಪೇರ್ ಥರೋಲಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್, ದಟ್ ಈಸ್ ಕನ್ಸರ್ನ್ ಟು ದಿ 12th ಚಾಪ್ಟರ್. ಯಾವ್ದ್ರಿ ಸರ್ ಅಟೆಂಪ್ಟ್ಸ್. ಇದು ಇವನ್ ನೀವು ಫಸ್ಟ್ PUC ಏನ್ ಕಲ್ತಿರ್ತಿರಲ್ಲ ಅದೇ ತರನೇ ಬೋಸ್ ಪಾಸ್ಟುಲೇಟ್ಸ್ ಇಲ್ಲಿನ ರಿಪೀಟ್ ಆಗ್ತಾವ. ಬೋಸ್ ಪಾಸ್ಟುಲೇಟ್ಸ್ ಆಸ್ ವೆಲ್ ಆಸ್ ಲಿಮಿಟೇಷನ್ಸ್. ನೆಕ್ಸ್ಟ್ ಸರ್ ಡೆರಿವೇಷನ್ಸ್, ಇದು ಅವಾಗ 5 marks ಕೇಳ್ತದೆ. ಈಗ ಟೋಟಲ್ ಎನರ್ಜಿದಾಗಿರ್ಬೋದು ಮತ್ತೆ ರೇಡಿಯಸ್ ಆಫ್ ಎನ್ ತರ್ಬಿಟ್ಟು ಈಗ 3 marks ಕೇಳ್ತಾನೆ. ಸರ್ ಯಾವ ಕ್ವಶನ್ ಬರ್ತದ್ರಿ ಫಿಕ್ಸ್ ಅಂತಂದ್ರೆ ಈ ಕ್ವಶನ್. ಓಕೆ, 5 ಸ್ಟಾರ್ ರೇಟಿಂಗ್ ಕೊಟ್ಟಿರ್ತದೆ ನೋಡ್ರಿ. ಈ ಕ್ವಶನ್ ಮೆನ್ಷನ್ ಪಾಸ್ಟುಲೇಟ್ಸ್ ಆಫ್ ಬೋಸ್ ಮಾಡೆಲ್ ಆಫ್ ಅಟೆಮ್, ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಬೋಸ್ ಮಾಡೆಲ್ ಆಫ್ ಅಟೆಮ್ ಅಂತೇಳಿ ಫಿಕ್ಸ್ ಕ್ವಶನ್ ಆಗ್ತಿದ್ದು, ಡೋಂಟ್ ನೆಗ್ಲೆಕ್ಟ್. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ 13th ಚಾಪ್ಟರ್ ಕನ್ಸರ್ನ್ ಟು ದಿ ನ್ಯೂಕ್ಲಿಯೈ. ಸೊ ಆಲ್ರೆಡಿ ಹೇಳಿದೇವಲ್ಲ, ನ್ಯೂಕ್ಲಿಯೈ ಹೋಗ್ಕಿಂತ ಮೊದಲ KCET ನೀಟ್ದು ಲಾಂಗ್ ಟರ್ಮ್ 1 year ಫುಲ್ ಅಪ್ ಟು ದ February 10th ತಕ್ಕ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದ. ಸೊ ಯಾರ್ಯಾರು ಇದ್ದಿರಲ್ಲ ಫಸ್ಟ್ ನಿಮ್ಗೆ ಡೆಮೋ ಬೇಕಂದವರು ಸೊ ಆಲ್ರೆಡಿ 20th of June ದಿಂದ ಸ್ಟಾರ್ಟ್ ಆಗಿದೆ. ಸ್ಪೆಷಲ್ ಆಫರ್ ಯಾವ ತರ ಆಗ್ತದೆ ಸರ್ ಅಂತಂದ್ರೆ ಜಸ್ಟ್ ಅಟ್ 12,000 ಒಳಗಡೆ ಸೊ PCMB ಇಂಟಿಗ್ರೇಟೆಡ್ ಬೇಕಂತಂದ್ರೆ 10,000 ಒಳಗಡೆ ಆಗಿರ್ತದ. ಬರೀ KCET ನೀಟ್ ಸಪರೇಟ್ ಕ್ಲಾಸಸ್ ಬೇಕ್ರಿ ಸರ್ ಅಂತಂದ್ರೆ ಸೊ ಅದಕ್ಕೆ 12,000 ಆಗ್ತದೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಸೊ ಕಮ್ಯುನಿಕೇಟ್ ಟು ದಿ ಸೊ ಕೋಚಿಂಗ್ ನಂಬರ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್.
ಸೊ ಇದು ಆಲ್ರೆಡಿ ಹೇಳಿದೇವಲ್ಲ. ಸೊ ಪಿ ಸಿ ಎಂ ಬಿದ್ದು ಒಂದು ಬ್ಯಾಚ್, ಸೊ ಈವ್ನಿಂಗ್ ಬ್ಯಾಚ್. ಓಕೆ, ಸೊ 5:30 to ಸೊ 8 o'clock ಅಥವಾ 7:30 ತನಕ ತಗೋತದ. ಸ್ಪೆಷಲ್ ಆಫರ್ 6,000 ಒಳಗಡೆ ಇದೆ. ಯು ಕ್ಯಾನ್ ಯುಟಿಲೈಸ್ ದಟ್. 13th ಚಾಪ್ಟರ್ ನ್ಯೂಕ್ಲಿಯರ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಈಸಿಯೆಸ್ಟ್ ಚಾಪ್ಟರ್. ಅದರೊಳಗಡೆ ಈ ಕ್ವಶನ್ ಮಾತ್ರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. 3 marks ಫಿಕ್ಸ್ ನೋಡ್ರಿ. ಓಕೆ, 3 marks. ಎಷ್ಟು ವರ್ಷ ಆದ್ರೂ ಒಂದು ಸಲ ಮಿಸ್ ಆಗಿಲ್ಲ. ಇದು ಒಂದು ಮೋರ್ ದನ್ 20 times ದಷ್ಟದು ಈ ಕ್ವಶನ್ ಅಪಿಯರ್ ಆಗೈತೆ ಮತ್ತೆ ಅಪಿಯರ್ ಆಗ್ತದ. ಏನಂತ ಹೇಳಿ ಕೇಳ್ತಾನೆ ಸರ್, ಮೆನ್ಷನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿರ್ತಾನೆ ಅಥವಾ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿ ಕೇಳಿರ್ತಾನೆ. ನೆಕ್ಸ್ಟ್ ಅದ್ರ ಜೊತೆಗೆ ವೆರಿ ಸಿಂಪಲ್ ಪ್ರಾಬ್ಲಮ್ಸ್, ದಟ್ ಇಸ್ ಮಾಸ್ ಡಿಫೆಕ್ಟ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಬೈಂಡಿಂಗ್ ಎನರ್ಜಿ. ನೆಕ್ಸ್ಟ್ ಸರ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ನಾವೇನ್ ಕ್ಲಾಸ್ ನ ಬಿಡಿಸಿದ್ವಲ್ಲ ಆ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡ್ರಿ. ಪಾಸಿಂಗ್ ಪ್ಯಾಕೇಜ್ ದಾಗ 5 marks ಕೊಟ್ಟಿದ್ದೀವಿ ಸರ್. ಅವೇ ಅದ್ರೊಳಗಡೆ ಇದ್ದಾವೆ ಅಂದ್ರೆ 5 marks ಗೆ ಸ್ವಲ್ಪ ಕಡಿಮೆ ಇದ್ದಿದ್ದು ಕೇಳಿರ್ತಾನೆ. 3 marks ಗೆ 5 marks ಗೆ ಅನ್ನೋದಲ್ಲ ಎಕ್ಸ್ಟ್ರಾನು ಕೊಟ್ಟಿದ್ದೀವಿ. ಸೊ ಇವಾಗ ಏನು ಕ್ಲಾಸ್ನಾಗ ಎಷ್ಟು ಬೇಕಲ್ಲ ಮಾಸ್ ಡಿಫೆಕ್ಟ್ ಕ್ಯಾಲ್ಕುಲೇಷನ್ ಮತ್ತೆ ಬೈಂಡಿಂಗ್ ಎನರ್ಜಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಈ ತರ ಏನು ಕ್ಲಾಸ್ ನ ಬಿಡಿಸಿರ್ತೀವಿ ಮತ್ತೆ ಪಾಸಿಂಗ್ ಪ್ಯಾಕೇಜ್ ಅಂದು ಯು ಕ್ಯಾನ್ ರೆಫರ್ ದಟ್. ಅದ್ರ ಜೊತೆಗೆ ಇವು ಡೆಫಿನಿಷನ್ಸ್ ಅಂತೂ ಒಟ್ಟ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದು KCET ಅಷ್ಟೇನೂ ಅಲ್ಲ, ನೀಟ್ಗೂ ಅಪಿಯರ್ ಆಗ್ತದ. ನಾಟ್ ಓನ್ಲಿ ಫಾರ್ ನೀಟ್ ಬಟ್ ಆಲ್ಸೋ ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, PC, PSI, FDA, SDA ಇವೇನು ಆಫ್ಟರ್ ಯುವರ್ ಡಿಗ್ರಿ, after your PUC, whoever are going to write those exams, for them also these concepts they are going to help a lot. Isotopes ಆಗಿರ್ಬೋದು, isobars ಆಗಿರ್ಬೋದು, isotones ಆಗಿರ್ಬೋದು. ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಓಕೆ, ನೆಕ್ಸ್ಟ್ ಸರ್ತ ಅದ್ರ ಜೊತೆಗೆ ಡೆಫಿನಿಷನ್ ಕನ್ಸರ್ನ್ ಟು ದಿ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ, ಸ್ಪೆಸಿಫಿಕ್ ಸೊ ಬೈಂಡಿಂಗ್ ಎನರ್ಜಿ. ಸೊ ಅದನ್ನು ಇಂಪಾರ್ಟೆಂಟ್ ಆಗ್ತದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಲಾಸ್ಟ್ ಚಾಪ್ಟರ್ ಎವರ್ ಗ್ರೀನ್ ಇಂಪಾರ್ಟೆಂಟ್. ನಾಳೆ ಯಾರು ಇಂಜಿನಿಯರಿಂಗ್ ಕೋರ್ಸ್ ಮಾಡ್ತಿರಲ್ಲ, ಇಂಜಿನಿಯರಿಂಗ್ ಡಿಗ್ರಿ ಮಾಡ್ತಿರಲ್ಲ, ಸೊ ಅವರಿಗೆ ಬೆಸ್ಟ್. ಅದರೊಳಗಡೆ ಪರ್ಟಿಕ್ಯುಲರ್ ಆಗಿ E&C, ಓಕೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಇನ್ನೊಂದು ಬ್ರಾಂಚ್ ರಿಸರ್ಚ್ E&E. ಸೊ ಯಾರ ಈ ಕೋರ್ಸಸ್ ಯಾರ ಈ ಬ್ರಾಂಚಸ್ ಮಾಡ್ತಿರಲ್ಲ ಅವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸರಿ, ಅವು ಅಷ್ಟಕ್ಕೆ ಯೂಸ್ ಆಗ್ತಾವೇನ್ರಿ ಅಂತಂದ್ರೆ ಇವನ್ ಈ ಮೆಕ್ಯಾನಿಕಲ್ ಮಾಡಿ ರೋಬೋಟಿಕ್ಸ್ ಸೈಡ್, ಸೊ AI ಸೈಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಡ್, ನೆಕ್ಸ್ಟ್ ಸರ್ ಅಂದ್ರೆ ಡಿಸೈನ್ ಸೈಡ್ ಅದು ಹೋಗ್ತಿದ್ರೆ ಅಂದ್ರೆ ಅವಾಗನು ಈ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಎಸ್ಪೆಷಲಿ ಮೊಬೈಲ್ ಇಂಡಸ್ಟ್ರಿ, ನೆಕ್ಸ್ಟ್ ಟೆಲಿಕಮ್ಯುನಿಕೇಶನ್ ಇಂಡಸ್ಟ್ರಿ ಅಂದ್ರೆ ಟಿವಿ ಸೈಡ್ ಅದು, ನೆಕ್ಸ್ಟ್ ಯಾವುದೇ ಎಲೆಕ್ಟ್ರಾನಿಕ್ಸ್ ಸೊ ಡಿವೈಸಸ್ ಸೈಡ್ ನೀವು ವರ್ಕ್ ಮಾಡ್ತಿದ್ರೆ ಅಂದ್ರೆ ಈ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಫಾರ್ ಯುವರ್ ಸ್ಟಡಿ ಆಲ್ಸೋ, ಫಾರ್ ಯುವರ್ ಸೆಕೆಂಡ್ PC, ವೆರಿ ಈಸಿಯೆಸ್ಟ್ ಚಾಪ್ಟರ್ ಇದು, ಬಹಳ ಬೆಸ್ಟ್ ಹೆಲ್ಪ್ ಆಗ್ತದೆ. ಅದ್ರೊಳಗಡೆ ಏನೇನು ಸ್ಟಡಿ ಮಾಡ್ಬೇಕ್ರಿ ಸರ್ ಅಂತಂದ್ರೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಒಳಗಡೆ ರೆಕ್ಟಿಫೈರ್ಸ್ ಬಗ್ಗೆ. ಇದ್ರಾಗ ಒಂದು ಫಿಕ್ಸ್ ಬೀಳ್ತದ, ಹಾಫ್ ವೇವ್ ರೆಕ್ಟಿಫೈರ್ ಅಥವಾ ಫುಲ್ ವೇವ್ ರೆಕ್ಟಿಫೈರ್ ಫಾರ್ ಆಲ್ ದಿ ಎಕ್ಸಾಮ್ಸ್. ಓಕೆ, ಇಲ್ಲಿ 5 marks ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ವಿ ನೋಡ್ರಿ. ರೈಟ್, ನಮ್ಮ ಪಾಂಪ್ಲೆಟ್ ಒಳಗಡೆ ಇದ್ರದ್ದು ಕ್ವಶನ್ ಯಾವ ತರ ಕೇಳ್ತಾನೆ ಅನ್ನೋದು ಕಂಪ್ಲೀಟ್ ಸೊ ಕೊಟ್ಟೈತಿ, ಅದರದ್ದು ಯೂಸ್ ತಗೊಳ್ರಿ. ನೆಕ್ಸ್ಟ್ ಡಿಫ್ರೆನ್ಸಸ್ ಬಿಟ್ವೀನ್ N ಟೈಪ್ ಅಂಡ್ P ಟೈಪ್ ಇದು ಮಿಸ್ ಆದ್ರೆ ಇಂಟ್ರೆನ್ಸಿಕ್ ಅಂಡ್ ಎಕ್ಸ್ಟ್ರೆನ್ಸಿಕ್ ಎರಡದ್ರಾಗ ಒಂದು ಸೊ ಪಕ್ಕ. ಸೊ 2 marks ಆದ್ರೂ ಕೇಳ್ತಾನೆ, ಇಲ್ಲಾಂದ್ರೆ 3 marks ಆದ್ರೂ. ಸೊ ಎವರ್ ಗ್ರೀನ್ ಕ್ವಶನ್ಸ್. ರೈಟ್, ಅಪಾರ್ಟ್ ಫ್ರಮ್ ದಟ್ ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿ ಕಂಡಕ್ಟರ್ಸ್ ಡಿಫ್ರೆನ್ಸಸ್ ಬೇಸ್ಡ್ ಆನ್ ದಿ ಎನರ್ಜಿ ಬ್ಯಾಂಡ್ ಥಿಯರಿ ಅದನ್ನು ಕೇಳಬಹುದು. ನೆಕ್ಸ್ಟ್ ಇನ್ನೊಂದು ಏನ್ ಸ್ಟಡಿ ಮಾಡ್ರಪ್ಪ ಅಂದ್ರೆ ಕಂಪಲ್ಸರಿ ಯಾವ ಟು ಸ್ಟಡಿ ಕನ್ಸರ್ನ್ ಟು ದ ಜೀನಾರ್ ಡಯೋಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್. ಅದರ ಜೊತೆಗೆ ಟ್ರಾನ್ಸಿಸ್ಟರ್ಸ್ ಇಷ್ಟು ಸ್ಟಡಿ ಮಾಡ್ತಿದ್ರೆ ಅಂದ್ರೆ ಟ್ರಾನ್ಸಿಸ್ಟರ್ದು ಅದರೊಳಗಡೆ ಟ್ರಾನ್ಸಿಸ್ಟರ್ಸ್ ಒಳಗಡೆ ಏನ್ ಸ್ಟಡಿ ಮಾಡ್ರಪ್ಪ ಅಂದ್ರೆ ಟ್ರಾನ್ಸಿಸ್ಟರ್ ಹೌ ಡು ಯು ಯೂಸ್ ಎಸ್ ಎ ಸ್ವಿಚ್ ಅಂತೇಳಿ ಯು ಕ್ಯಾನ್ ಸ್ಟಡಿ ಫಾರ್ ದಟ್ 5 marks. ಓಕೆ, ಕೇಳಬಹುದು, ಬಟ್ ಹೆಚ್ಚಾಗಿ ಇವ್ರ ಮೇಲೆ ಫೋಕಸ್ ಆಗಿರ್ತೈತಿ. ಓಕೆ, 5 marks ಕ್ವಶನ್ ಇವೇ ಎರಡದ್ರಾಗ ಒಂದು ಬರ್ತೈತಿ. ರೈಟ್, ಸೊ ಇಷ್ಟು ಕಂಪ್ಲೀಟ್ ಆಗಿ ಎಲ್ಲಾ 14 ಚಾಪ್ಟರ್ಸ್ ಡಿಸ್ಕಷನ್ ಆಗಿತ್ತು. ವೆಲ್ ಇನ್ ಅಡ್ವಾನ್ಸ್ ವಿ ಆರ್ ಗೋಯಿಂಗ್ ಟು ಸೇ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫೋರ್ತ್ ಕಮಿಂಗ್ ಎಕ್ಸಾಮ್ಸ್. ಓಕೆ, ಇನ್ಕ್ಲೂಡಿಂಗ್ ಯುವರ್ ಯೂನಿಟ್ ಟೆಸ್ಟ್, ಮಿಡ್ ಟರ್ಮ್, ಪ್ರಿಪರೇಟರಿ ಅಂಡ್ ಎನ್ಯುವಲ್ ಎಕ್ಸಾಮ್ಸ್ ಗೆ. ಯಾಕೆ ವೆಲ್ ಇನ್ ಅಡ್ವಾನ್ಸ್ ಆಲ್ ದಿ ಬೆಸ್ಟ್ ಹೇಳಿದ್ರಿ ಸರ್ ಅಂತಂದ್ರೆ ಏನ್ ಮಾಸ್ಟರ್ ಪ್ಲಾನ್ ಲಾಸ್ಟ್ ಡಿಸ್ಕಷನ್ ಮಾಡೋದು ಫಸ್ಟ್ ಗೆ ಡಿಸ್ಕಷನ್ ಮಾಡಿವಿ. ಯು ಕ್ಯಾನ್ ಯುಟಿಲೈಸ್ ದಿಸ್ ಇಫೆಕ್ಟಿವ್ಲಿ. ಸೊ ಆಲ್ರೆಡಿ ಹೇಳಿದವಲ್ಲ ಇವು ಕ್ಲಾಸಸ್ಗಳು ರನ್ ಆಗ್ತಾ ಇದ್ದಾವೆ. ಸೊ ಮಾರ್ನಿಂಗ್ ಅನ್ನೋರು ಮಾರ್ನಿಂಗ್ ಬಂದ್ ಅಟೆಂಡ್ ಆಗ್ರಿ, ಈವ್ನಿಂಗ್ ಬೇಕನ್ನೋರು ಈವ್ನಿಂಗ್. ಸೊ ಈವ್ನಿಂಗ್ ಬ್ಯಾಚ್ 5:30 ಅನ್ನೋರು 5:30 ಬರ್ರಿ. ಇಲ್ಲ ಸರ್ ನಮ್ 5:30 ಆಗಲ್ಲ 6:30 to ಸೊ 8:30 ತನಕ ಅಟೆಂಡ್ ಆಗ್ಬೋದು. 5:30 to 7:30 ತನಕ ಈ ತರ ಇಲ್ಲಿ ಟೈಮ್ ಟೇಬಲ್ ಕೊಟ್ಟಿದ್ವಲ್ಲ. ಸೊ ಯು ಕ್ಯಾನ್ ಅಟೆಂಡ್ ಅಂಡ್ ಯುಟಿಲೈಸ್. ಸೊ ಯಾರು 30th ಒಳಗಡೆ ಅಡ್ಮಿಷನ್ ತಗೋತಿರಲ್ಲ ಸ್ಪೆಷಲ್ ಆಫರ್ ಹೇಳಿದ್ವಲ್ಲ, PCMB ಒನ್ ಟೈಮ್ ಕಂಪ್ಲೀಷನ್ ಮಾಡ್ಕೊಳ್ಳಕ್ಕೆ ಜಸ್ಟ್ ಅಟ್ 6,000 ಆರಾಮ್ಸೆ ಇಲ್ಲಿ ಈಸಿಯೆಸ್ಟ್ ಮತ್ತೆ ಇಫೆಕ್ಟಿವ್ ಏದೊಳಗಡೆ. ಸೊ PCMB 4 ಬೇರೆ ಕೋಚಿಂಗ್ ತರ 1-2 ಕಲ್ಸಂಗಿಲ್ಲ, 4 ಅಗ್ದಿ 100% ಸಿಲೆಬಸ್ ನ ಮುಗಿಸಿ ನಿಮಗೆ ಪರ್ಫೆಕ್ಟ್ ಮಾಡಿಸಿ ಕೊಟ್ಟಿರ್ತದೆ. ಆಲ್ರೆಡಿ ನಿಮ್ ಸೀನಿಯರ್ಸ್ ಕಲ್ತವ್ರಿಗೆ ಕೇಳ್ಕೊರಿ. ಇರ್ಲಿಲ್ಲ ಅಂದ್ರೆ ಯೂಟ್ಯೂಬ್ ನೊಳಗಡೆನೆ ನಾವು ಕ್ಲಾಸಸ್ ನ ಕಂಡಕ್ಟ್ ಮಾಡಿದ್ವಲ್ಲ ಅಲ್ಲಿದೆ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಈಗ ವೆಕೇಶನ್ ಬಂದು ಸೊ ಅವ್ರು ಯುಟಿಲೈಸೇಷನ್ ತಗೊಂಡವ್ರಿಗೆ ಅವ್ರಿಗೂ ಕೇಳ್ಕೊರಿ.
ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಯಾರ ಮೇಲೂ ಕಾನ್ಫಿಡೆನ್ಸ್, ಯಾರು ವರ್ಡ್ಸ್ ಮೇಲೂ ಕಾನ್ಫಿಡೆನ್ಸ್ ಇರಲಿಲ್ಲ ಅಂದ್ರೆ ನೀವು ಈ ಪ್ರಕಾರ ಡೆಮೋ ಕ್ಲಾಸಸ್ಗೆ ಬಂದು ಅಟೆಂಡ್ ಆಗಿರಿ. ಇನ್ನು 5-6 ದಿನ ಡೆಮೋ ಕ್ಲಾಸಸ್ ಏನಿದ್ದಾವಲ್ಲ, ಸೊ ಅದಕ್ಕೆ ಬಂದು ಅಟೆಂಡ್ ಆಗಿ ನಿಮ್ಮಷ್ಟಕ್ಕೆ ನೀವೇ ಓನ್ ಡಿಸಿಷನ್ ತಗೊಳ್ರಿ. ಓಕೆ, ನಿಮ್ ತಿಳಿತಿತ್ತಂದ್ರೆ ಅಡ್ಮಿಷನ್ ತಗೊಂಡು ಕ್ಲಾಸಸ್ ಅಟೆಂಡ್ ಆಗ್ರಿ. ಇಲ್ಲ ತಿಳಿಲಿಲ್ಲ ಅಂದ್ರೆ ಬಿಜಾಪುರದಾಗ ಎಷ್ಟು ಕೋಚಿಂಗ್, ಒಂದು 20 ಕೋಚಿಂಗ್ ಇದಾವಲ್ಲ, ಎಲ್ಲ ಕಡೆ ತಿರುಗಾಡ್ಕೊಂಡು ಬರ್ರಿ. ಎಲ್ಲಿ ತಿಳಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಬರ್ರಿ. ಹೈಯರ್ ಫೀಸ್ಲೆ ಅವಾಗ ಆಫರ್ ಮುಗ್ದೋಗಿರ್ತದ, ಹೈಯರ್ ಫೀಸ್ಲೆ ಕಲಿಬಹುದು. ಓಕೆ, ಬಟ್ ವಾಟ್ ಈಸ್ ಮೈ ಬೆಸ್ಟ್ ಸಜೆಷನ್? ಸೊ ಥಿಂಕ್ ಟ್ವೈಸ್ ಥ್ರೈಸ್. ಓಕೆ, ಎಲ್ಲಾ ಕಡೆ ಅಟೆಂಡ್ ಆಗಿ ಎಲ್ಲಿ ಬೆಸ್ಟ್ ಅನ್ಸ್ತದಲ್ಲ ಅಲ್ಲಿ ಸೊ ಅಡ್ಮಿಷನ್ ತಗೊಂಡು ಕ್ಲಾಸಸ್ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ರಿ. ಬರೀ ಅಡ್ಮಿಷನ್ ತಗೊಂಡ್ಕೆ ಇರ್ರೆಗ್ಯುಲರ್ ಅಟೆಂಡ್ ಆದ್ರೆ ಜೀರೋ ಯೂಸ್. ರೈಟ್, ಮಾರ್ನಿಂಗ್ ಬ್ಯಾಚ್ ರೀ ಸರ್ ಅಂತಂದ್ರೆ ಮಾರ್ನಿಂಗ್ ಬ್ಯಾಚ್ 6 to 7, 7 to 7:45. ಸೊ ಇಲ್ಲ ಆಗಂಗಿಲ್ಲ ಅಂದ್ರೆ 7 to 7:45, 7:45 to ಸೊ 8:40, 8:45 ತಕ್ಕ. ಸೊ ಅಲ್ಲಿನೂ ಬಂದು ಅಟೆಂಡ್ ಆಗಿ ಸೊ 30th ಒಳಗಡೆ ಅಡ್ಮಿಷನ್ ತಗೊಂಡ್ರೆ ಇದು ಸ್ಪೆಷಲ್ ಆಫರ್ ಅಪ್ಲಿಕೇಬಲ್ ಆಗ್ತದೆ. ಇನ್ನು ಯಾರು ನಮ್ಮ SPUC ಆ್ಯಪ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿಲ್ಲಲ್ಲ, ಇಲ್ಲಿದ್ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಸೊ ಅಲ್ಲಿದ್ದ ಆ್ಯಪ್ ದಾಗೇನು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ಕೊರಿ. ನೆಕ್ಸ್ಟ್ ಏನಾದ್ರೆ ಲೈವ್ ಕ್ಲಾಸಸ್ಗಳು ಅದ್ರೊಳಗಡೆ ಕಂಡಕ್ಟ್ ಮಾಡಿರ್ತದೆ ಫ್ರೀ ಆಫ್ ಕಾಸ್ಟ್ ಒಳಗಡೆ. ಮತ್ತೆ ಕೋರ್ಸ್ ಮಾಡಿದ್ರೆ ಕೋರ್ಸ್ದ ಮುಖಾಂತರ ಇದ್ರದ್ದು PDF ನ ಇದೇ ಆ್ಯಪ್ ದೊಳಗಡೆ ಹಾಕಿರ್ತ. ಮತ್ತೆ ಇಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ ಅದ್ರೊಳಗಡೆ ಅಪ್ಲೋಡ್ ಮಾಡಿರ್ತ. ಸೊ ನೆಕ್ಸ್ಟ್ ಇರ್ತಂದ್ರೆ ಇಲ್ಲಿದಿಂದ ಆ್ಯಪ್ ದಿಂದ ಇದು QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಆ್ಯಪ್ ನ ಇನ್ಸ್ಟಾಲೇಷನ್ ಮಾಡ್ಕೊರಿ. ಇಷ್ಟು ಇವತ್ತಿನ ಕ್ಲಾಸಿಂದ ಕಂಪ್ಲೀಟ್ ಆಗಿ ಡಿಸ್ಕಷನ್ ಆಗಿತ್ತು, ಎಲ್ಲ 14 ಚಾಪ್ಟರ್ ದ ಡಿಸ್ಕಷನ್. ಓಕೆ, thank you for watching this live class. Share this information to all your friends. Before winding this, think positive, be positive, do hard work as well as smart work so as to get the success. Okay, success ಅನ್ನೋದು ರಾತ್ರಿಲೇ ಬರಂಗಿಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಪರ್ಫೆಕ್ಷನ್ ಆಗೋದ್ರ ಜೊತೆಗೆ ನಿಮ್ಮ ರಿಸಲ್ಟ್ ಸೊ ದಿ ಬೆಸ್ಟ್ ವೇದೊಳಗಡೆ ಬರಂಗ. ಸಕ್ಸಸ್ ಅಂದ್ರೆ ಏನಂತಂದ್ರೆ ಅಚೀವ್ಮೆಂಟ್, ನಾಲೆಜ್. ಓಕೆ, ಗೇನಿಂಗ್ ದಿ ನಾಲೆಜ್, ಸ್ಕೋರಿಂಗ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ಯುವರ್ ಸೊ ಎಕ್ಸಾಮಿನೇಷನ್. So not only those but also getting the job after your education. So complete ಎಲ್ಲಾ ರೀತಿ ಫುಲ್ಫಿಲ್ಮೆಂಟ್ ಆದ್ರೆ ದಟ್ ಈಸ್ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಕ್ಲಾಸ್ ಪ್ಲಾನ್ ಇವಾಗ ಹೇಳಿರ್ತೀವಿ ನೋಡ್ರಿ ಅಡ್ವಾನ್ಸ್. ಯಾವ ತರಹದ ನೆಕ್ಸ್ಟ್ ಕ್ಲಾಸ್ ತೋತೈತಿ, ಏನ್ ಡಿಸ್ಕಷನ್ ಮಾಡ್ತದ ಅನ್ನೋದು ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ ಹಿಯರ್. ಆಲ್ರೆಡಿ ಇಲ್ಲಿ ಆಫ್ಲೈನ್ ಕ್ಲಾಸ್ 20th of May ಒಳಗಡೆ ಏನ್ ತಗೊಂಡಿದ್ದೇವೆ ನೋಡ್ರಿ. ಸೊ ಒಂದು ಆಫ್ಲೈನ್ ಕ್ಲಾಸ್ ಇಲ್ಲಿ ಹಾಕೈತಿ. ಅದು ಆದ ಬಳಿಕ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಸೊ ಫಿಸಿಕ್ಸ್ ಇಲ್ಲಿ ತಗೊಂಡಿದ್ದೆವು. ನೆಕ್ಸ್ಟ್ ಕೆಮಿಸ್ಟ್ರಿದು, ಬಯಾಲಜಿದು, ಮ್ಯಾಥಮೆಟಿಕ್ಸ್ ಇದ್ದು. ಸೊ ಅವಾಗ ಏನು ಆಫ್ಲೈನ್ ಕ್ಲಾಸ್ ತಗೊಂಡಿರ್ತೀವಲ್ಲ ಅದೇ ಪೇಜ್ ನ ತಗೊಂಡು ಡಿಸ್ಕಷನ್ ಮಾಡಿರ್ತದೆ. ಸೊ ದಟ್ ಇಸ್ ಗೋಯಿಂಗ್ ಟು ಬಿ ದ ಹೆಲ್ಪ್ಫುಲ್ ಲಾಟ್. ಸ್ವಲ್ಪ ಸ್ಪೀಡ್ ಹೋಗ್ಲಿಕ್ಕೂ ಬೆಸ್ಟ್ ಆಗ್ತದೆ. ಆಗಲೇ ಹೇಳಿದೇವಲ್ಲ, ಈ 14 ಚಾಪ್ಟರ್ ಡಿಸ್ಕಷನ್ ಮಾಡಿದ ಬಳಿಕ ಸೊ ಮಾಸ್ಟರ್ ಪ್ಲಾನ್ ಲಿಂಕ್ಸ್ ಯಾವ ತರ ಇದೆ ಅಂತ ಅನ್ನೋದು ಸೊ ಇದು ಒಂದು ನೆಕ್ಸ್ಟ್ ಕ್ಲಾಸಿಗೆ ಡಿಸ್ಕಷನ್ ಅಗ್ದಿ ದಿ ಬೆಸ್ಟ್ ವೇದೊಳಗೆ ಫಸ್ಟ್ PUC ದಿಂದ ಫಿಸಿಕ್ಸ್ ದಿಂದ ಯಾವ ಚಾಪ್ಟರ್ಸ್ ಏನೇನ್ ಕಾನ್ಸೆಪ್ಟ್ಸ್ ಲಿಂಕ್ ಆಗ್ತಾವ ಅನ್ನೋದನ್ನು ಡಿಸ್ಕಷನ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಕ್ಲಾಸ್ ಮಾತ್ರ ಅಗ್ದಿ ಬೆಸ್ಟ್ ವೇದೊಳಗಡೆ ಡಿಸ್ಕಷನ್ ಮಾಡ್ಕೊಂತ ಎಲ್ಲಾ ಚಾಪ್ಟರ್ಸ್ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಏನ್ ಮಾಡಿರ್ತೀರಿ ಸರ್ ಅಂತಂದ್ರೆ ಫಸ್ಟ್ ಚಾಪ್ಟರ್ಸ್ ಮಾಸ್ಟರ್ ಪ್ಲಾನ್ ಪ್ರಕಾರ ಇದ್ರೊಳಗಡೆ ಎಷ್ಟು ಪಾಸಿಬಲ್ ಆಗ್ತಾವ ಒಂದು ಕ್ಲಾಸ್ನಾಗ ಅದೊಂದು ಡಿಸ್ಕಷನ್. ಸೊ ಇಲ್ಲಿ ಆಫ್ಲೈನ್ ಕ್ಲಾಸ್ ಅಂದ್ರೆ ಈ ತರ ಕಂಪ್ಲೀಟ್ ಬರ್ಸಿ ನಿಮ್ಮ ಡಿಸ್ಕಷನ್ ಮಾಡಿ 2 hours ಗಟ್ಲೆ. ಓಕೆ, ಇಷ್ಟು ಹೇಳ್ಕೊಡ್ಲಕ್ಕೆ 2 hours ಗಟ್ಲೆ ಏನ್ ತಗೊಂಡಿದಾವಲ್ಲ ಬರ್ಸ್ಕೊಂತ ಹೋಗಿ. ಸೊ ಅದನ್ನೆಲ್ಲ ಕೂಲಮ್ಸ್ ಲಾದು ಮತ್ತೆ ಏನ್ರಿ ಸರ್ ಅಂತಂದ್ರೆ ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೆಕ್ಸ್ಟ್ ಏನ್ ಲೈವ್ ಕ್ಲಾಸ್ ತೋತದಲ್ಲ ಆ ಕ್ಲಾಸ್ ದಿಂದ ಪ್ರತಿ ವರ್ಷ ಮಿನಿಮಮ್ ಎಷ್ಟು ಮಾರ್ಕ್ಸ್ ಇರ್ತದೆ ಅಂತಂದ್ರೆ 2 marks, ಮ್ಯಾಕ್ಸಿಮಮ್ 5 marks ದಷ್ಟು ಡಿಸ್ಕಷನ್ ಆಗಿರ್ತದೆ. ಓಕೆ, ಒನ್ ಅವರ್ ದಷ್ಟು ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡಿರ್ತದೆ. ಇಲ್ಲಿ ಲೈವ್ ಕ್ಲಾಸ್ ಮಾಸ್ಟರ್ ಪ್ಲಾನ್ ಇಲ್ಲಿದೆ, ಏನೇನ್ ಡಿಸ್ಕಷನ್ ಮಾಡ್ತೀವಿ ಅನ್ನೋದು ಮೆಥಡ್ಸ್ ಆಫ್ ಚಾರ್ಜಿಂಗ್ ಆಗಿರ್ಬೋದು. ನೆಕ್ಸ್ಟ್ ಸರ್ ಅಂತಂದ್ರೆ ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ ಕನ್ಸರ್ನ್ ಟು ದಿ ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ಕನ್ಸರ್ನ್ ಟು ದಿ ಕೂಲಮ್ಸ್ ಲಾ ಆಗಿರ್ಬೋದು. ನೆಕ್ಸ್ಟ್ ಸರ್ ಅಂತಂದ್ರೆ ಪ್ರಾಪರ್ಟೀಸ್ ಆಫ್ ದಿ ಚಾರ್ಜಸ್ ಆಗಿರ್ಬೋದು. ಅದೇ ಚಾರ್ಜ್ ಇಸ್ ಎಡಿಟಿವ್ಸ್, ಚಾರ್ಜ್ ಇಸ್ ಕನ್ಸರ್ವ್ಡ್, ಚಾರ್ಜ್ ಇಸ್ ಕ್ವಾಂಟೈಸ್ಡ್, ಚಾರ್ಜ್ ಇಸ್ ಇನ್ವೇರಿಯಂಟ್ ಅಂತೇಳಿ ಜಸ್ಟ್ ಬರೀ ಲಿಸ್ಟ್ ಕೇಳ್ತಾನೆ. ಬಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದೋಸ್ ಈಚ್ ಪಾಯಿಂಟ್, ಈಚ್ ಏನು ಪ್ರಾಪರ್ಟೀಸ್ ನ ಡಿಸ್ಕಷನ್ ತಗೋಣಂತ. ರೈಟ್, ನೆಕ್ಸ್ಟ್ ಸರ್ ಅಂತಂದ್ರೆ ಅದ್ರ ಜೊತೆಗೆ ಕೂಲಮ್ಸ್ ಲಾ ಎವರ್ ಗ್ರೀನ್ ಕಾನ್ಸೆಪ್ಟ್, ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ಫ್ಯಾಕ್ಟರ್ ಫಾರ್ಮ್. ಸೊ ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಏನ್ ಡಿಸ್ಕಷನ್ ಮಾಡೋಣಪ್ಪ ಅಂದ್ರೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡಿಸ್ಕಷನ್ ಮಾಡೋಣ. ವೆಕ್ಟರ್ ಫಾರ್ಮ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ಬಂದ್ರೆ ವೆಕ್ಟರ್ ಫಾರ್ಮ್ ತಾನಾಗೆ ಬರ್ತೈತ್ರಿ, ಏನೋ ನೋ ಡೌಟ್. ಓಕೆ, ಇಷ್ಟು ನೆಕ್ಸ್ಟ್ ಕ್ಲಾಸಿಗೂ ಡಿಸ್ಕಷನ್ ಮಾಡಿ ಅದರದಿಂದ ಮಿನಿಮಮ್ ಎಷ್ಟು ಮಾರ್ಕ್ಸ್ ಬರ್ಬೇಕ್ರಿ ಸರ್ ಅಂತಂದ್ರೆ ಮಿನಿಮಮ್ ಸೊ ಎಷ್ಟಪ್ಪ ಅಂದ್ರೆ 2 marks, ಮ್ಯಾಕ್ಸಿಮಮ್ ಎಷ್ಟು ತಕ್ಕರಿ ಸರ್ 5 marks ದಷ್ಟು. ಆ ತರ ಲೈವ್ ಕ್ಲಾಸ್ ನ ಡಿಸ್ಕಷನ್ ಮಾಡೋಣ ಅಂತ. ಓಕೆ, ಸೊ ಎಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇದು ಕ್ಲಾಸ್ ಬೆಸ್ಟ್ ಅನ್ಸಿತ್ತು ಅಂತಂದ್ರೆ ನಿಮ್ಮ ಒಪಿನಿಯನ್ ಸೊ ಈ ಲೈವ್ ಕ್ಲಾಸ್ ಮುಗಿದ ಬಳಿಕ ಕಮೆಂಟ್ ಸೆಕ್ಷನ್ ಒಳಗಡೆ ಯು ಕ್ಯಾನ್ ಪ್ಲೇಸ್ ಯುವರ್ ಕಮೆಂಟ್ ಅಂಡ್ ಶೇರ್ ಇಟ್ಸ್ ಲಿಂಕ್ ಟು ಆಲ್ ಯುವರ್ ಫ್ರೆಂಡ್ಸ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್
ಅಲ್ಲೇನ್ ಹೇಳಿದೇವ್ ನೋಡ್ರಿ ಸಾಧನಾ ಕೋರ್ಸ್ ಇವಾಗ ಬಿಗ್ 75% ಆಪ್ಲೆ 16,000 ಇದ್ದು 4,000 ಒಳಗಡೆ ರಿಕಾರ್ಡೆಡ್ ಕ್ಲಾಸಸ್ ಕಂಪ್ಲೀಟ್ ಲಾಸ್ಟ್ ಇಯರ್ ದ ರಿಕಾರ್ಡೆಡ್ ಕ್ಲಾಸಸ್ ಇದ್ದಾವ. ಸೊ ಅದು ಬೇಕಂದ್ರೆ ಬೈ ಮಾಡ್ಬೋದು. ಇಲ್ಲ ಸರ್ ನಾವು ಆಫ್ಲೈನ್ ಕ್ಲಾಸಿಗೆ ಬರ್ತೀವ್ರಿ ಅನ್ನೋರು 30th ಒಳಗಡೆ ನೀವು ಕ್ಲಾಸಸ್ ನ ಏನಪ್ಪಾ ಅಂದ್ರ ಡೆಮೋ ಕ್ಲಾಸಸ್ ಬಂದು ಅಟೆಂಡ್ ಆಗಿ. ಸೊ ಕ್ಲಾಸಸ್ಗಳಿಗೆ ಈವ್ನಿಂಗ್ ಬೇಕನ್ನೋರು ಈವ್ನಿಂಗ್, ಮಾರ್ನಿಂಗ್ ಬೇಕನ್ನೋರು ಮಾರ್ನಿಂಗ್ ಅಡ್ಮಿಷನ್ ತಗೊಂಡ್ರಂದ್ರೆ ನಿಮಗೆ ಅದು ಸ್ಪೆಷಲ್ ಆಫರ್ಲೆ. PCMB ಅನ್ನೋರು ಜಸ್ಟ್ ಅಟ್ 6,000 ಒಳಗಡೆ ಸಿಗ್ತೈತಿ. PCMB ಜೊತೆಗೆ KCET ನೀಟ್ ಇಂಟಿಗ್ರೇಟೆಡ್ ಕ್ಲಾಸಸ್ ಬೇಕ್ರಿ ಸರ್ ಅನ್ನೋರಿಗೆ ಸೊ 10,000 ಒಳಗಡೆ ಇದೆ. ಮತ್ತೆ ಬರೀ KCET ನೀಟ್ ಲಾಂಗ್ ಟರ್ಮ್ 1 ಇಯರ್ ಪೂರ್ತಿ ಅಪ್ ಟು ದ ಫೆಬ್ರವರಿ ತಕ ಬೇಕ್ರಿ ಸರ್ ಕ್ಲಾಸಸ್ ಅನ್ನೋರು ಪರ್ಟಿಕ್ಯುಲರ್ಲಿ ಓನ್ಲಿ KCET ನೀಟ್ ಅಂತ ಹೇಳಿ ಬಂದ್ರಂದ್ರೆ ಸೊ ಅದಕ್ಕೆ 12,000 ಆಗಿರ್ತದೆ. ಸೊ ಅದು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಶೇರ್ ದಿಸ್ ಲಿಂಕ್ ಟು ಆಲ್ ಯುವರ್ ಫ್ರೆಂಡ್ಸ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಿಮ್ಮ ಕ್ಲಾಸಸ್ಗಳಿಗೆ ಬೆಸ್ಟ್ ಅನ್ಸಿತ್ತು, ನಿಮ್ ಸ್ಟಡಿಗೆ ಹೆಲ್ಪ್ಫುಲ್ ಅನಿಸ್ತಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆ ನಿಮ್ಮೆಲ್ಲಾ ಫ್ರೆಂಡ್ಸಿಗೆ ಮತ್ತೆ ಜೂನಿಯರ್ಸ್ಗೆ ತಿಳಿಸ್ರಿ, ಅವರಿಗೆ ಯೂಸ್ ಆಗ್ಲಿ. ಸಂಡೇದ ಕ್ಲಾಸಿಗೆ ಬರಬೇಕನ್ನೋರು ಸಂಡೇ ಕ್ಲಾಸಿಗೆ ಬಂದು ಅಟೆಂಡ್ ಆಗ್ರಿ. ಇಲ್ಲ ಸರ್ ನಾವು ಡೆಮೋ ಕ್ಲಾಸಸ್ಗೆ ಬರ್ತೀವಿ ಅಂದ್ರೆ ಮಾರ್ನಿಂಗ್ ಅನ್ನೋರು ಮಾರ್ನಿಂಗ್ ಬರ್ರಿ, ಈವ್ನಿಂಗ್ ಅನ್ನೋರು ಈವ್ನಿಂಗ್ ಬಂದು ಸೊ ಕ್ಲಾಸಸ್ ಅಟೆಂಡ್ ಆಗಿ ಅದರದ್ದು ಯುಟಿಲೈಸೇಷನ್ ತಗೊಳ್ರಿ. ಓಕೆ, ಥ್ಯಾಂಕ್ ಯು ಟು ಒನ್ ಅಂಡ್ ಆಲ್ ವಾಚಿಂಗ್ ದಿಸ್ live class. Good night, see you in the next class.